ರೇ ಕೃಷ್ಣ ನೀವೇ ಕೊಟ್ಟಿರೋದು ಅಣ್ಣ, ನಿಮ್ಮ ಮನೆಯಿಂದಾನೇ ಹೋಗಿರೋದು. ನೀವು ಎಲ್ಲಿಂದ ತಂದಿದ್ದಣ್ಣ ಅದನ್ನ? ಅಣ್ಣ ಯಜಮಾನ ಸರ್ ಬರ್ರಿ. ಹಾಂ ಓಕೆ ಅಣ್ಣ. ಕೃಷ್ಣ ಅವರಿ ನಾನು ಕೊಟ್ಟಿರೋ ಮರಿ. ಓಕೆ ಅಣ್ಣ. ಆಮೇಲೆ ಮಾಗಡಿ ಮಹಾರಾಜ ಅಂತ ಕಟ್ಕೊಂಡಿದ್ದಾರೆ. ಗೊತ್ತು, ಮಾಗಡಿ ಮಹಾರಾಜ್. ಯಾವ ಊರಿ ಬ್ಲಡ್ ಲೈನ್ ಅಣ್ಣ ಇದು? ಇದು ರಾಮನಗರ ಇಂದಾನೆ ಬಂದಿರುವಂತದ್ದು. ಮೋಸ್ಟ್ ಪ್ರಾಬ್ಲಿ ಕರ್ನಾಟಕ ಚೆಲ್ವಾ ಅಂತ ಇದು ಕರ್ನಾಟಕ ಚೆಲ್ವಾ. ಹೌದಣ್ಣ. ಇವತ್ತೆಲ್ಲ 10 ಲಕ್ಷ 15 ಲಕ್ಷ ಅಂತ ಏನ್ ಕರೀತಾ ಇದಾರೆ ಅಂತ ಒಂದು ಪ್ಲೇಸ್ಗೆ ನಿಂತ್ಕೊಳ್ಳುವಂತ ಕ್ವಾಲಿಟೀಸ್ ಇರುವಂತ ಕರು. ಅಣ್ಣ ಹಂಗಂದ್ ಈ ತರ ಹೇಳ್ತೀರಾ ಅಂದ್ರೆ ಅಣ್ಣ, ಕರುವಿನಲ್ಲಿ ಏನ್ ನೋಡ್ಬೇಕಣ್ಣ ನಮಗೆ? ಬ್ರೋ ಹಾ, ಎರಡು ಸೇಮ್ ಎತ್ತರ. ಓಕೆ, ನೋಡ್ಬೋದು ಹಿಂದೆ ನಾನು. ನಮಸ್ಕಾರ ಅಣ್ಣ. ನಮಸ್ತೆ ಸರ್. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಚಾನಲ್ ಹೊಸದಾಗೆ. ಸರ್ ನನ್ನ ಹೆಸರು ರವಿ ಪಟೇಲ್ ಅಂತೇಳಿ. ನಾವು ಮಂಡ್ಯದಿಂದ ಬಂದಿದ್ದೀವಿ. ನಮ್ಮೂರು ಬಂದು ಕಲ್ಲಳ್ಳಿ. ನಾವು ಈಗ ಮುಡುಕ್ತೊರೆ ಜಾತ್ರೆಗೆ ಬಂದಿದ್ದೀವಿ. ಓಕೆ ಅಣ್ಣ, ಮುಡುಕ್ತೊರೆ ಜಾತ್ರೆಗೆ ಅಣ್ಣ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ? ನನಗೆ ಬುದ್ಧಿ ತಿಳಿದಾಗಿಂದ ನಾನು ಈ ಜಾತ್ರೆ ನೋಡ್ತಾ ಇದ್ದೀನಿ. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ಈ ಜಾತ್ರೆನ. ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ಪ್ರತಿ ವರ್ಷ ನಾವು ಮುಡುಕ್ತೊರೆ ಜಾತ್ರೆಗೆ ಬರ್ತೀವಿ. ಓಕೆ ಅಣ್ಣ, ಮುಡುಕ್ತೊರೆ ಜಾತ್ರೆಗೆ ಅಣ್ಣ ವರ್ಷಕ್ಕಿಂತ ಈ ವರ್ಷ ಹೆಂಗೆ ಎತ್ತುಗಳು, ಹಸುಗಳಾಗಲಿ ಕರುಗಳಾಗಿ ಸೇರಿದೆ ಅಣ್ಣ? ಈಗ ಒಳ್ಳೆ ಇಲ್ಲಿ ನಮ್ಮ ಮುಡುಕ್ತೊರೆ ಜಾತ್ರೆ ಕೆಲಸದ ಎತ್ತುಗಳಿಗೆ ತುಂಬ ಫೇಮಸ್ಸು. ಏಕೆಂದರೆ ಇಲ್ಲಿಂದ ತಗೊಂಡು ಹೋದಂಥ ದನಗಳು ಅದು ಸೋಲಲ್ಲ. ಕಾರಣ ಏನು ಅಂತಂತಂದರೆ ನರಸೀಪುರ ಮತ್ತು ಈ ಬನ್ನೂರು ಭಾಗದಿಂದ ಹಸು ಬರುತ್ತೆ. ನರಸೀಪುರದ ಕಡೆಯಿಂದ ಹೊಳೆಲಿ ಮಣ್ಣು ಹೊಡಿತಾ ಇದ್ದಂಥ ಎತ್ತುಗಳು ಬರ್ತವೆ. ನಮ್ಮ ಮಂಡ್ಯ ಭಾಗದಿಂದ ಕಬ್ಬು ಹೊಡಿತಾ ಇದ್ದಂಥ ಎತ್ತುಗಳು ಬರ್ತವೆ. ಸೊ ಹಂಗಾಗಿ ಎಲ್ಲ ದೊಡ್ಡ ದೊಡ್ಡ ಕೆಲಸನೇ ಮಾಡಿರುವಂಥ ಎತ್ತುಗಳು ಬರ್ತವೆ. ಸೊ ಹಂಗಾಗಿ ಯಾವ ಒಂದು ಬೇರೆ ಹೊರ ಜಿಲ್ಲೆಗೆ ಹೋದರೂ ಕೂಡ ಕೆಲಸದಲ್ಲಿ ಸೋಲ್ದಿರುವಂಥ ಎತ್ತುಗಳು ಬರ್ತವೆ. ಒಳ್ಳೆ ಕೂಟದ ಎತ್ತು ಬರ್ತವೆ, ಗಟ್ಟಿ ಎತ್ತು ಬರ್ತವೆ. ಎತ್ತುಗಳ ಆಮೇಲೆ ಸೆಲೆಕ್ಷನ್ಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಕೆಲಸದಲ್ಲಿ ಇರ್ತಾವಲ್ಲ, ತುಂಬ ಚೆನ್ನಾಗಿ ಗ್ರೋತು ಆಗಿರ್ತವೆ, ಸಾಕಿರ್ತಾರೆ. ಸೊ ಹಂಗಾಗಿ ಎತ್ತುಗಳು ತಗೊಳ್ಳೋದಕ್ಕೆ ಈ ಜಾತ್ರೆ ತುಂಬ ಸೂಕ್ತವಾದಂಥ ಜಾತ್ರೆ ಅಂತ ಹೇಳಕ್ಕೆ. ಮುಡುಕ್ತೊರೆ ಜಾತ್ರೆ ಎತ್ತಿಗೆ ಫೇಮಸ್ ಅಣ್ಣ. ದೊಡ್ಡ ಎತ್ತಿಗೆ ಆದ್ರೂ ದೊಡ್ಡ ಎತ್ತಿಗೆ ಯಾವುದೇ ಥರ ದೊಡ್ಡ ಎತ್ತಾದ್ರೂ ನಮ್ಮ ಜಾತ್ರೆಯಲ್ಲಿ ಕೂಟ ಮಾಡ್ಬೋದು. ಓಕೆ ಅಣ್ಣ, ಅಷ್ಟು ಒಳ್ಳೆ ಎತ್ತುಗಳು ಇಲ್ಲಿ ಬರ್ತವೆ. ಓಕೆ ಅಣ್ಣ, ನೀವು ಕಾಲದಿಂದ ಅಣ್ಣ ಏನು ಕಟ್ಟ ಜಾಸ್ತಿ, ಎತ್ತುಗಳ, ಓರಿಗಳ, ಹಸುಗಳ ಅಣ್ಣ? ನಮ್ಮ ತಂದೆಯವರು ದೊಡ್ಡ ಎತ್ತುಗಳನ್ನೇ ಕಟ್ಕೊಂಡ್ಬರ್ತಾ ಇದ್ದಿತ್ತು. ನಾವು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಬ್ರೀಡ್ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ಬಿತ್ತನೆಗೆ ಬರುವಂಥ ಸಣ್ಣ ಕರುನ ತೊಗೊಂಡು ಅದನ್ನು ಬಿತ್ತನೆಗೆ ಬರೋ ತನಕ ಅದನ್ನು ನಮ್ಮ ಮನೇಲಿ ಇಟ್ಟು ಅದನ್ನು ಸಾಕಿ ಪೋಷಣೆ ಮಾಡಿ ಬಿತ್ತನೆ ಕೊಡ್ತಾ ಇರೋದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನನ್ನ ಕೈಯಿಂದ ಒಂದು 25-30 ಕರುನ ನಾನು ಹೊರಗಡೆ ಬಿತ್ತನೆಗೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಬೀಜಕ್ಕೆ ಸೆಲೆಕ್ಷನ್ ಮಾಡಿ ರೆಡಿ ಮಾಡಿ ಬೀಜ ಕೊಡ್ತಾ ಇದ್ದೀರಾ? ಸೆಲೆಕ್ಷನ್ ಮಾಡಿ ಬಿತ್ತನೆ ಕೊಡ್ತಾ ಇದ್ದೀನಿ. ಜೊತೆಗೆ ದೊಡ್ಡ ಎತ್ತು ಕಟ್ತೀನಿ. ಮತ್ತೆ ಮನೇಲಿ ಹಸು ಕರು ಇದೆ. ಹಸು ಕರುನು ಇದೆ ಅಣ್ಣ? ಹಸು ಕರು ಇದೆ. ಓಕೆ ಅಣ್ಣ, ಈ ಬಾರಿ ಅಣ್ಣ ಜಾತ್ರೆಗೆ ನೀವು ಏನೇನು ಹಾಕಿದ್ದೀರಣ್ಣ? ಈ ಸರಿ ನಮ್ದು ಒಂದು ಜೊತೆ ಎತ್ತು ಹಾಕಿದ್ದೀವಿ. ಒಂದು ಬಿತ್ತನೆಗೆ ಬರುವಂತ ಕ್ವಾಲಿಟಿ ಇರುವಂತ ಒಂದು ಕರು ಒಂದು ಕರು ಹಾಕಿದ್ದೀವಿ. ಅದೊಂದು ನೆಕ್ಸ್ಟ್ ವರ್ಷಕ್ಕೆ ಒಂದು ಆಕಾರದ ಎತ್ತು ಆಗುತ್ತೆ, ಅದೊಂದು ಕರು ತಗೊಂಡಿದ್ದೀವಿ. ಇವೆರಡು ಏನಲ್ಲ ಅಣ್ಣ? ಇವು ಹೊಸಬಾಯಿ ಬಂದಿದೆ. ಹೊಸಬಾಯಿ ಆರಲ್ಲಿತ್ತು, ಇವಾಗ ಮೊನ್ನೆ ಒಂದ್ ಕಡೆ ಬಂದಿದೆ. 2 ಹೊಸಬಾಯಿ. ಓಕೆ ಅಣ್ಣ, ಇವಾಗ ಇದು ಕಡೆ ಹೊಸಬಾಯಿ ಅಂದ್ರೆ ಅಣ್ಣ ಎಷ್ಟು ವರ್ಷ ಆಗಿರುತ್ತೆ ಅಣ್ಣ? ಈಗ ನಾನು ಹೊಸಬಾಯಿ ಯುವಕ, ನಮ್ಗೆ ಅಷ್ಟೊಂದು ಪರಿಚಯ ಇದೆ ಅಣ್ಣ. ಹೊಸಬಾಯಿ ಅಂದ್ರೆ ಎಷ್ಟು ವರ್ಷ ಇರ್ಬೋದು ಅಣ್ಣ ಒಂದು ಅಂದಾಜು? ಸಾಮಾನ್ಯವಾಗಿ ಹೇಳ್ಬೇಕು ಅಂತಂತಂದ್ರೆ ಒಂದು 4 ವರ್ಷಕ್ಕೆ ಇವು ಈಗ ಪ್ರೆಸೆಂಟ್ ಏನು ಅಂತಂತಂದ್ರೆ ಪ್ರತಿ ಮನೆಗೂ ಕೂಡ ಸಣ್ಣ ಕರುನಲ್ಲಿ ಏನು ಮಾಡ್ತಾರೆ, ಕೊಂಬು ಚೆನ್ನಾಗಿ ಕೂರಿಸ್ಬೇಕಂತೇಳಿ ಮನೆಗೆ ತಗೊಂಡು ಹೋದವರೆಲ್ಲ ಮುರಿದು ಬಿಡ್ತಾ ಇದ್ದಾರೆ. ಅದು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮುರಿಬೇಕಿದ್ರೆ ಈ ಜಾಗದಲ್ಲಿ ಮುರಿದಾಗ ಇದ್ರದ್ದು ನರ್ವ್ಸ್ ಏನಿರ್ತದೆ ಅದೆಲ್ಲ ಲೂಸ್ ಆಗುತ್ತೆ. ಇವಾಗ ಈ ಫಾಲ್ಟ್ ಜಾಸ್ತಿ ಆಗುತ್ತೆ. ಮುಖ ಇದು ಮೋತಿ ಹೊರೆ ಬರೋದು, ಆಮೇಲೆ ಇವ್ರದ್ದು ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ಜಾಸ್ತಿ ಮಾಡಬಾರ್ದು ರೈತಗಳು, ಅದನ್ನು ಗಮನಕ್ಕೆ ಇಟ್ಕೋಬೇಕು. ಒಂದೇ ಸರಿ ಮಾಡಿಸಿದಾಗ ನೀಟಾಗಿ ಅದನ್ನು ಕೂರಿಸ್ತು ಅಂತ ಪಕ್ಷದಲ್ಲಿ ಅದ್ರ ನತ್ತಿ ಗುಣ ಚೆನ್ನಾಗಿರುತ್ತೆ. ಆವಾಗ ಒಂದು 5 ವರ್ಷ ತನಕ ಕಡೆಗೆ ಬರಲ್ಲ. ಇಲ್ಲ ಅಂತಂತಂದ್ರೆ ಬೇಗ ಬಂದ್ಬಿಡ್ತಾವೆ. ಜಾತೀಯತೆಗಳೆಲ್ಲ ಬೇಗ ಬಂದ್ಬಿಡ್ತವೆ. ಓಕೆ, ಕೊಂಬು ಅಣ್ಣ ಹಂಗಂದ್ರೆ ಯಾವಾಗ ಮಾಡಿಸೋದು ಸೂಕ್ತ? ಎಷ್ಟು ವರ್ಷಕ್ಕೆ ಮಾಡಿಸೋದು ಸೂಕ್ತ? 1 ವರ್ಷದಲ್ಲಿ ಈಗ ನಮ್ಗೆ ಆಕ್ಚುಲಿ
ವೆಟರ್ನರಿ ಪ್ರಕಾರ ಮತ್ತು ಕೆಲಸದ ಪ್ರಕಾರ ಹೇಳ್ಬೇಕಂತಂದರೆ ಎತ್ತಿಗೆ ಕೊಂಬು ಮಾಡಿಸ್ದೇ ಇದ್ರೇ ಒಳ್ಳೇದು ಅಣ್ಣ. ಕೊಂಬು ಮಾಡಿಸ್ದೇ ಇದ್ರೇ ಒಳ್ಳೇದು. ಮಹಾರಾಷ್ಟ್ರದ ಕಡೆ ಎಲ್ಲ ಹಳಬ್ರು ರೇಸಿಗೆ ತಗೊಂಡು ಹೋಗ್ತಾರಲ್ಲ, ಅವ್ರು ಕೊಂಬು ಮಾಡಿಸಿದ್ರೆ ಆ ಎತ್ತನೇ ತಗೊಂಡೋಗಲ್ಲ. ಅವ್ರು ಕೊಂಬು ಮಾಡಿಸ್ದೇ ಇರುವಂಥ ಸಣ್ಣಕರು ತೊಗೊಂಡೋಗ್ಬಿಟ್ಟು ಅದನ್ನು ಗ್ರೋತ್ ಮಾಡಿ ಅದನ್ನೇ ಅವ್ರು ರೇಸಿಗೆ ಬಿಡೋದು. ಈಗ ನಮ್ಗಳಲ್ಲೆಲ್ಲ ತುಂಬ ನೀಟಾಗಿ ಕಾಣ್ಬೇಕು, ಚೆನ್ನಾಗಿ ಕಾಣಬೇಕು, ಲಕ್ಷಣವಾಗಿ ಕಾಣಲಿ ಅಂದ್ಬಿಟ್ಟು ಲಕ್ಷಣ ಕಾಣಲಿ ಅಂತ ಮಾಡ್ತೀವಿ. ಸೊ ಅದು ಒಂದು ವರ್ಷದ ಕರುನಲ್ಲಿ ಒಂದ್ಸತಿ ಮಾಡಿಬಿಟ್ರೆ ಅದನ್ನ ನಾವು ಬರೀ ಪಾಲಿಶ್ ಮಾಡ್ಕೊಂಡು ಒಂಚೂರು ಬೆಂಡ್ ತಗೊಂಡ್ರೆ ಸಾಕು. ಬಟ್ ಕೆಲಸ ಮಾಡೋರು, ಕೊಂಬು ಕೆಲಸ ಮಾಡೋರು ಅದನ್ನ ಕೂರಿಸ್ಬೇಕಿದ್ರೆ ಕ್ಲೀನಾಗಿ ಕೂರಿಸ್ಬೇಕು. ಅವ್ರು ಕೆಲಸ ಮಾಡಿರೋ ತಕ್ಕಂತೆ ನಮ್ಮ ರೈತರು ಕೂಡ ಅದು ಹಿಂದೆ ಮುಂದೆ ಹೋಗ್ದಿರೋ ಥರ ನೋಡ್ಕೊಂಡು ಕೂಡ ಅವ್ರಿಗೆ ಅವು ಏಟ್ ಮಾಡ್ಕೊಳ್ದಿರೋ ಥರ ನೋಡ್ಕೋಬೇಕು. ಹೌದು ಅಣ್ಣ. ಒಂದು ವಾರ ಕಾಪಾಡಿದ್ರೆ ಅದು ತುಂಬ ಲೈಫ್ ಟೈಮಲ್ಲಿ ಒಂದೇ ಸರಿ ಕೊಂಬು ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ ಅಣ್ಣ. ಲೈಫ್ ಬರುತ್ತೆ ವರಿಗಳು, ಅವುಗಳದ್ದು ಲೈಫ್ ಅದೇ ಲೈಫ್ ಲಾಂಗ್ ಬರುತ್ತೆ. ಓಕೆ, ಅಂದ್ರೆ ಜೀವಿತಾವಧಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಅಣ್ಣ. ಇವಾಗ ಇವೆರಡು ಕೂಟ ತಂದಿದ್ದೀರಣ್ಣ? ಎಲ್ಲಿ ತಂದಿದ್ದಣ್ಣ? ಇಲ್ಲ, ನಾನೇ ಕೂಟ ಮಾಡಿ. ನೀವೇ ಕೂಟ ಮಾಡಿರೋದಣ್ಣ? 120 ಎಲ್ಲಿ ತಂದ್ರಣ್ಣ? ಬೆಂಗಳೂರು ಬೈಪ್ನಳ್ಳಿಯಿಂದ ತಗೊಂಡ್ಬಂದೆ. ಇವು ಬೈಯಪ್ನಳ್ಳಿ ಅಣ್ಣ. ಬೈಪ್ನಳ್ಳಿಯಿಂದ ಇದನ್ನ ಜೊತೆ ತಂದಿದ್ದೆ. ಇದರಲ್ಲಿ ಇದೊಂದು ಎತ್ತನ್ನ ಇಟ್ಕೊಂಡಿದ್ದೀನಿ. ಇದು ನಾವು ಹಿರಿಸೇನೆ ಹತ್ರ ಕೆಂಪಿನಕೋಟೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಮನು ಅಂತ ಅವ್ರ ಹೆಸರು. ಅವ್ರ ಹತ್ರ ಈ ಊರು ಇತ್ತು, ಇದನ್ನ ಅವ್ರ ಹತ್ರ ಇಂದ ತಂದಿದ್ದೀನಿ. ಓಕೆ ಅಣ್ಣ. ನೀವು ಜಾತಿಲಿ ಏನ್ ನೋಡಿ ಸೆಲೆಕ್ಷನ್ ಮಾಡಿದ್ರಣ್ಣ? ಇದು ಒಳ್ಳೆ ಓರಿ ಆಗುತ್ತೆ, ಒಳ್ಳೆ ಗ್ರೋತ್ ಆಗುತ್ತೆ ಅಂತ ಅಣ್ಣ ಏನ ನೋಡಿ ಸೆಲೆಕ್ಷನ್ ಮಾಡಿದ್ರ? ನಾವು ಮುಖ್ಯವಾಗಿ ಈ ಕಾಲ್ಕಂಬ ನೋಡ್ತೀವಿ. ಯಾವ ತರ ಇರ್ಬೇಕಣ್ಣ ಕಾಲ್ಕಂಬ? ಇದು ದಪ್ಪ ಇರ್ಬೇಕು. ದಪ್ಪ ಇದ್ರೆ ಅಣ್ಣ ನಮಗೆ ಇದು ದಪ್ಪ ಇರ್ಬೇಕು. ಆಮೇಲೆ ಈ ಗಿಣ್ಣು ಇರ್ಬೇಕು. ಇದನ್ನ ನಾವು ಗಿಣ್ಣು ಅಂತೀವಿ. ಈ ಗಿಣ್ಣು ತುಂಬಾ ಉದ್ದ ಇತ್ತು ಅಂತಂದ್ರೂ ಕೂಡ ಇದು ಅಮುಕ್ ಬಿಡುತ್ತೆ. ತುಂಬಾ ಚಿಕ್ಕದಿತ್ತು ಅಂತಂದ್ರೆ ಅದು ಗ್ರೋತ್ ಬೆಳೆಯಲ್ಲ. ಅದು ನಮಗೆ ಅದು ನೋಡ್ತಾ ನಮ್ಮ ಅನುಭವದಲ್ಲೇ ಗೊತ್ತಾಗುತ್ತೆ. ಗೆಣ್ ಬಿಟ್ಟು ಹುಟ್ಟಿರ್ಬೇಕಣ್ಣ. ಗಿಣ್ ಬಿಟ್ಟು ಹುಟ್ಟಿರ್ಬೇಕು. ಅದು ಚೆನ್ನಾಗಿತ್ತು ಅಂತಂದ್ರೆ ಅದು ಒಳ್ಳೆ ಗ್ರೋತ್ ಆಗುತ್ತೆ. ತುಂಬಾ ಉದ್ದ ಇತ್ತು ಅಂತಂದ್ರೂ ಕೂಡ ಕಾಲ ಮುಕ್ಬಿಡುತ್ತೆ. ಅದನ್ನ ನಮ್ಗೆ ಅನುಭವದಲ್ಲಿ ಗೊತ್ತಾಗ್ತದೆ. ಹೋಗ್ತಾ ನಾವು ಇದರಲ್ಲಿ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ತಿಳ್ಕೊಂಡು ಹಂಗಾಗಿ ಇವಾಗ ನೀವು ಇದನ್ನ ತಂದಾಗ ಎಷ್ಟಲ್ಲಿ ಇತ್ತಣ್ಣ? ನಾವು ತಂದಾಗ ಈಗ ನಾವು ತಂದು 4 ತಿಂಗಳಾಯ್ತು. 4 ತಿಂಗಳಾಯ್ತು ಅಣ್ಣ. ಹೊಸ ಕಡೆ. ಓಕೆ ಅಣ್ಣ. ಏನ್ ತಿಂಡಿ ಕೊಡ್ತಾ ಇರಂತೆ ಅಣ್ಣ ಅವರು? ನೀವೇನ್ ಮೇಂಟೈನ್ ಮಾಡ್ತಾ ಇದೀರ? ಆ ಕಡೆ ಬೆಂಗಳೂರು ಸೈಡ್ ಅಲ್ಲಿ ಅವರು ಏನ್ ತಿಂಡಿ ಕೊಡ್ತಿದ್ರು ನಮಗೆ ಗೊತ್ತಿಲ್ಲ. ನಮ್ಮ ಭಾಗದಲ್ಲಿ ನಾವು ಮೇವು ಅಂತಂದ್ರೆ ನಾವು ಭತ್ತದ ಮಾತ್ರ ಕೊಡ್ತಾ ಇದೀವಿ. ನಮ್ಮ ಕಡೆ ರಾಗಿ ಹುಲ್ಲು ಸಿಗುತ್ತೆ, ರಾಗಿ ಹುಲ್ಲು ಮೇಂಟೈನ್ ಮಾಡ್ಕೊಡ್ತೀವಿ. ಜೊತೆಗೆ ನಾವು ತಿಂಡಿ 2 ಟೈಮ್ ತಿಂಡಿ ಕೊಡ್ತೀವಿ. ನಾವು ಸ್ವಲ್ಪ ಕಾಳು ಐಟಮ್ಗಳು ಜಾಸ್ತಿ. ಓಕೆ ಅಣ್ಣ. ನೀವು ಅಂದ್ರೆ ಕಾಲ್ ಕಂಬ ಗೆಣ್ ಬಿಟ್ಟಿರೋದು ನೋಡಿ ತಗೊಳ್ತೀರಾ ಅಂದ್ರೆ ನೀವು ಇನ್ನೂ ಬೆಳಿತಾವಣ? ಖಂಡಿತ ಇನ್ನೂ 3 ವರ್ಷ ಎತ್ತು ಬೆಳೆಯುತ್ತೆ. ಎಷ್ಟೆಲ್ಲ ಗಂಟೆ ಬೆಳಿತಾವಣ? ಅಲ್ಲಿ ಕಡೆ ಬಿದ್ದ ಮೇಲೆ 3 ವರ್ಷ ಬೆಳೆಯುತ್ತೆ. ಅಂದ್ರೆ ಇನ್ನೂ ಹೈಟ್ ಬರುತ್ತೆ ಅಂತ ಅಣ್ಣ? ಅರ್ಧ ಅಡಿ, ಒಂದು ಅರ್ಧ ಅಡಿ, ಮುಕ್ಕಾಲು ಅಡಿ ಮೇಲೆ ಬೆಳೆಯುತ್ತೆ ಅಣ್ಣ. ಆಮೇಲೆ ಸೈಜ್ ಆಗುತ್ತೆ ಅಷ್ಟೇ. ಅದ್ರ ಮೇಲೆ ಆದ್ಮೇಲೆ ಅದು ಸೈಜ್ ನಾವು ಅಗಲ ಮಾಡ್ಕೊಳ್ಳೋದು. ಅದಕ್ಕೆ ಬೇರೆ ಫುಡ್ ಇರುತ್ತೆ. ಅದಕ್ಕೆ ಈ ಟೈಮಲ್ಲಿ ಏನ್ ಕೊಡ್ಬೇಕು, ಅದು ಗ್ರೋತ್ ಆಗೋದಕ್ಕೆ ಏನ್ ಕೊಡ್ಬೇಕು, ಅಗಲ ಆಗೋದಕ್ಕೆ ಏನ್ ಕೊಡ್ಬೇಕು, ಅದನ್ನ ನೋಡ್ಕೊಂಡು ಆ ಎತ್ತ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಕೊಟ್ಕೊಳ್ತೀವಿ. ಓಕೆ ಅಣ್ಣ. ಇದು ಇನ್ನ ರೂಪಾಯಿ ಬಣ್ಣದಲ್ಲಿ ಐತೆ ಅಣ್ಣ? ಬಿಳಿ ಬಣ್ಣ ತಿರುಗುತ್ತಣ್ಣ? ಬರುತ್ತೆ. ಅಂದ್ರೆ ಇವಾಗ ಏನ್ ಇದು ಕಲರ್ ಬಣ್ಣ ಕೆಟ್ಟೋಗಿರೋದ ಇಲ್ಲ ಇರೋದೇ ಹಿಂಗ ಇದಣ್ಣ? ಇಲ್ಲ, ಇದು ಸ್ವಲ್ಪ ಹುಷಾರ್ ತಪ್ಪಿತ್ತು. ಅವಾಗ ಇಂಜೆಕ್ಷನ್ ಹಾಕಿಸಿದಾಗ ಒಂದು ಕಾರಣದಿಂದ ಒಂಚೂರು ಬಣ್ಣ ಡೌನ್ ಆಗಿದೆ. ಇದು ಪ್ಯೂರ್ ವೈಟ್ ಬರಲ್ಲ. ಇದು ಒಂದು ಪಾಯಿಂಟ್ ರೂಪಾಯಿ ಬಣ್ಣದಲ್ಲಿ. ರೂಪಾಯಿ ಬಣ್ಣ ಇದು ರೂಪಾಯಿ ಬಣ್ಣ ಇತ್ತು. ಇದು ಈ ಬಣ್ಣ ನಿಂತ್ಕೊಳ್ಳುತ್ತೆ. ಓಕೆ ಅಣ್ಣ. ತುಂಬಾ ವೈಟ್ ಬರಲ್ಲ. ತುಂಬಾ ವೈಟ್ ಬರಲ್ಲ. ಇದು ರೂಪಾಯಿ ಬಣ್ಣ. ನಮ್ಮ ಹಳ್ಳಿಕಾರಲ್ಲಿ ರೂಪಾಯಿ ಬಣ್ಣನು ಒಂದು. ಈಗ ವೈಟ್ ತುಂಬಾ ಇಷ್ಟಪಡ್ತಾರೆ. ವೈಟ್ ಲೈಕ್ ಮಾಡ್ತಾರೆ. ಓಕೆ. ಇದು ಯಾವ ಊರಿ ಬ್ಲಡ್ ಲೈನ್ ಗೊತ್ತಿಲ್ಲ ಅಣ್ಣ? ಅಂದ್ರೆ ಬ್ಲಡ್ ಲೈನ್ ನೀವು ಏನು ಲೆಕ್ಕ ತಗೊಳ್ಳೋಣ? ಯಾವ ಊರಿ ನಮ್ಗೆ ಎತ್ತಿಗೆ ನಮ್ಗೆ ಕ್ವಾಲಿಟೀಸ್ ನೋಡ್ಕೊಳ್ತೀವಿ. ಕ್ವಾಲಿಟಿ ಸಾಕೋಣ. ಬ್ಲಡ್ ಲೈನ್ ನಾವು ಕ್ವಾಲಿಟೀಸ್ ನೋಡ್ಕೊಳ್ತೀವಿ. ಬ್ಲಡ್ ಲೈನ್ ನ ಬಿತ್ತನೆವರೆಗೆ ನೋಡ್ತೀವಿ. ಕೆಲವೊಂದು ಬ್ಲಡ್ ಲೈನ್, ಈ ಬ್ಲಡ್ ಲೈನ್ ಇದ್ರೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಕರ ಕಟ್ತದೆ ಅಂತ ಹೇಳಿ ಬಿತ್ತನೆವರೆಗೆ ಸಣ್ಣ ಕರುನ ಸೆಲೆಕ್ಟ್ ಮಾಡ್ತೀವಲ್ಲ, ಅವಾಗ ಬ್ಲಡ್ ಲೈನ್ ನೋಡ್ತೀವಿ. ಈ ಎತ್ತುಗಳಿಗೆ ನಾವ್ ಏನಿದ್ರು ಆ ಕ್ವಾಲಿಟೀಸ್ ನೋಡ್ತೀವಿ, ಎತ್ತು ಗ್ರೋತ್ ನೋಡ್ತೀವಿ, ಅದು ಸುಳಿ ಸುದ್ದ ನೋಡಿ ತೆಗಿತೀವಿ. ಓಕೆ ಅಣ್ಣ. ಈಗ ಕಲರ್ ಬಣ್ಣ ಕೆಟ್ಟೋಗೈತೆ. ಈಗ ನೀವು ಬಣ್ಣ ರೆಡಿ ಮಾಡಕ್ಕೆ ಏನ್ ಮೇವು ಕೊಡ್ಬೇಕಣ್ಣ ತಿಳಿಸಿ ಅಣ್ಣ. ಯುವಕರು ಹೊಸ ಕಟ್ಟಿರ್ತಾರೆ, ತಗೋಬಿಟ್ಟಿರ್ತಾರೆ. ಇವಾಗ ಹುಮ್ಮಸ್ಗೆ ಅಣ್ಣ ಬಣ್ಣ ಕೆಟ್ಟೋದಕ್ಕೆ ಗಾಬರಿಯಾಗಿ ಟೆನ್ಷನ್ ಆಗಿದೆ. ಬಿಳಿ ಬಣ್ಣ ನೋಡಿ ತಗೋಬಿಟ್ಟಿರ್ತಾರೆ, ಅವ್ರು ಮೇಂಟೈನ್ ಮಾಡಿರ್ತಾರೆ. ಇವಾಗ ಸಾಕು ಅವ್ರು ಏನ್ ರೆಡಿ ಮಾಡ್ಕೋಬೇಕು, ಹೆಂಗ್ ರೆಡಿ ಮಾಡ್ಬೇಕು ಎದ್ರದಿರ? ಸರ್ ಏನಿಲ್ಲ, ಇವುಗಳಿಗೆ ನಾವೇನ್ ತಿಂಡಿ ಕೊಡ್ತೀವಿ ಅದನ್ನೇ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಈ ಎತ್ತಿಗೆ ಹೊಸ ರಕ್ತ ಹುಟ್ಟಿದ್ರೆ ಅದು ಅದಾಗದೇನೆ ಬಣ್ಣ ಬರುತ್ತೆ. ನಾವೇನು ಹೊಸದಾಗಿ ಅದಕ್ಕೆ ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಏನಿಲ್ಲ. ಈಗ ನಾವು ಏನು ನಮ್ಮ ಭಾಗದಲ್ಲಿ ನಾವೇನಿರ್ತೀವಿ ಅದೇ ಭಾಗದಲ್ಲಿ ನಾವೇನು ನೋಡ್ತಾ ಇರ್ತೀವಿ ಅದೇ ತಿಂಡಿನ ನಾವು ಕೊಟ್ಕೊಂಡು ಅಚ್ಚುಕಟ್ಟಾಗಿ ನಾವು ಇವಕ್ಕೆ ಮುತುವರ್ಜಿ ಮಾಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವಕ್ಕೇನು ಟೈಮ್ ಟು ಟೈಮ್ ನಾವೇನು ಮಾಡ್ತೀವಿ ಅದನ್ನು ನೋಡಿಕೊಂಡು ಅದು ಬಂದರೆ ಅದು ಆಟೋಮೆಟಿಕಲಿ ಒಂದು 2 months 2.5 months ತೊಗೊಳುತ್ತೆ, ಅದು ಬಣ್ಣಕ್ಕೆ ಬರುತ್ತೆ. ಓಕೆ ಅಣ್ಣ. ಇವಾಗ ಅಂದರೆ ಎತ್ತುಗಳು ಹಳ್ಳಿ ಕರ್ನಾಟಕ ಕೆಲಸ ಮಾಡಿದಷ್ಟು ಚೆನ್ನಾಗಾಗುತ್ತೆ ಅಂತಾರೆ ಅಣ್ಣ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಖಂಡಿತ.
ಅಂದ್ರೆ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಚೆನ್ನಾಗಿರ್ತಾವ ನಾವು. ಯಾಕೆಂದ್ರೆ ಸರ್ ನಾವು ಎಕ್ಸರ್ಸೈಸ್ ಮಾಡಿದ್ರೆ ನಾವು ಕೂಡ ಆಕ್ಟಿವ್. ಹೌದಣ್ಣ. ನಾವು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂತಂದ್ರೆ ಸುಮ್ ಕೂತು ಆಗಲ್ಲ, ಅಲ್ಲಿ ನೋವು ಇಲ್ಲಿ ನೋವು ಅಂತ ವಯಸ್ಸಾದಂಗೆ ಕಾಣಿಸ್ತೀವಿ ನಾವೇನೆ. ಹೌದು. ಅದೇ ತರದಲ್ಲಿ ಇವು ಕೆಲಸ ಮಾಡಿದ್ರು ಕೂಡ ಆಕ್ಟಿವ್ ಆಗಿರ್ತವೆ. ಅವುಗಳಿಗೂ ಕೂಡ ಯಾವುದೇ ತರ ಏನು ತೊಂದರೆ ಆಗಲ್ಲ. ಊಟ ಮಾಡಿದ್ರು ಚೆನ್ನಾಗಿ ಮೈ ಹಿಡಿಯುತ್ತೆ. ಸೊ ಹಂಗಾಗಿ ಒಳ್ಳೆ ಈಗ ಜಿಮ್ಗೆ ಹೋಗ್ತಾರಲ್ಲ ಆ ತರ ತುಂಬಾ ಆಕ್ಟಿವ್ ಆಗಿರುತ್ತೆ. ಹೌದು ಅಣ್ಣ. ಈಗ ನಾವು ಮಳವಳ್ಳಿ ರೋಡ್ ಬಂದೆ ಅಣ್ಣ, ಕೆಲ್ಸದ ಎತ್ಕೊಳ್ಳಿ ಒಳ್ಳೆ ಟಾಪ್ ಎತ್ಕೊಳ್ಳಿ ಇದ್ದಂಗೆ ಇವೆ ಅಣ್ಣ. ಅಂದ್ರೆ ಆ ದಕ್ಷತೆ ಅವಾಗ ಅವೇ ಅಣ್ಣ. ಅಂದ್ರೆ ಕೆಲಸ ಮಾಡೋದಕ್ಕೆ ಆತರ ಚೆನ್ನಾಗುತ್ತೆ ಅಂತ ಅಣ್ಣ. ಯಾಕಂದ್ರೆ ಈಗ ಕೆಲಸ ಮಾಡ್ಸೋದು ಕಮ್ಮಿ ಆಗ್ಬಿಡೋಣ. ನಮ್ ಭಾಗದ ಕೆಲಸ ಕಮ್ಮಿ, ಈ ಕಡೆ ಭಾಗದ ಕೆಲಸ ಮಾಡೋದಕ್ಕೆ ದೊಡ್ಡ ಎತ್ ಬರ್ತಾವೆ ಅಂತ ಅಣ್ಣ. ಅದು ಇರ್ಬೋದು. ಬಟ್ ಏನು ಅಂತಂದ್ರೆ ಪ್ರತಿ ದಿನ ನಾವು ಬರೀ ತಿನ್ಸ್ಕೊಂಡು ನಾವು ಇದ್ ಮಾಡ್ಕೊಂಡ್ರೆ ಅದಕ್ಕೆ ತೊಂದರೆಗಳು ಜಾಸ್ತಿ. ಹೌದಣ್ಣ. ಸೊ ಹಂಗಾಗಿ ಆ ತೊಂದರೆಗಳು ಜಾಸ್ತಿ ಆಗ್ಬಾರ್ದು ಅಂತಂದ್ರೆ ಕೆಲಸ ಸ್ವಲ್ಪ ಅಟ್ಲೀಸ್ಟ್ ವಾಕ್ ಆದ್ರೂ ಮಾಡಿಸ್ಬೇಕು. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ನಾವು ಕೆಲಸ ಮಾಡಿಸ್ಲಿಲ್ಲ ಅಂತಂದ್ರು ವಾಕ್ ಮಾಡಿಸ್ತಾ ಹೋದ್ರೆ ಏನ್ ತೊಂದರೆ. ಮಾಮೂಲಿ ತಿಂದ ಜೀರ್ಣ ಆದ್ರೂ ಆಗಷ್ಟು ಕೆಲಸ ಮಾಡಿಸ್ಬೇಕಣ್ಣ. ಹೌದು. ಓಕೆ ಅಣ್ಣ, ಈ ಎತ್ ಬಗ್ಗೆ ತಿಳ್ಸ್ಕೊಡಿ ಅಣ್ಣ. ಇದೆಲ್ಲಿ ತಂದಿದ್ದಣ್ಣ? ಇದು ಚನ್ನರಾಯಪಟ್ಟಣ ಹತ್ರ ಕೆಂಪಿನಕೋಟೆ ಮನು ಅಂತ ಹೇಳಿ ಅವ್ರ ಹತ್ರ ಇತ್ತು. ಒಂದು 2-3 ಸರಿ ಹೋಗಿ ನೋಡಿದ್ವಿ. ನಮಗೆ ಇದು ನಾಗೇಶ್ ಅಣ್ಣ ಅಂತ ಹೇಳಿ ಮತಗಟ್ಟದವರು, ಮತ್ತೆ ಸಂತೋಷ್ ಅಣ್ಣ ಅಂತ ಹೇಳಿ ಜನ್ವಾರದವರು, ಅವರು ಈ ಎತ್ತನ್ನ ನಮಗೆ ಇದನ್ನ ತೋರಿಸಿದ್ರು. ಸೊ ಅವ್ರ ಮುಖಾಂತರ ನಮಗೆ ಈ ಬಂತು. ಓಕೆ ಅಣ್ಣ, ಇದು ರೋಮ ಐತೆ ಅಣ್ಣ, ಎಲ್ಲ ಫುಲ್ ಉದ್ರಾಗಿ ನೈಸ್ ಬರುತ್ತೆ ಅಣ್ಣ. ಇನ್ನ ನೈಸ್ ಬರುತ್ತೆ. ಓಕೆ ಅಂದ್ರೆ ಅಣ್ಣ, ಈಗ ರೋಮ ಎಲ್ಲ ಉದ್ರಕ್ಕೆಲ್ಲ ಏನ್ ಟೈಮಿಂಗ್ಸ್ ಅದು ಮಳೆಗಾಲ ಚಳಿಗಾಲ ಆತರ ಅಣ್ಣ? ಇದು ಈಗ ಸಮ್ಮರ್ ಸೀಸನ್ ಅಲ್ಲಿ ಒಳ್ಳೆ ಯಾವುದೇ ಎತ್ತಾದ್ರೂ ಕೂಡ ಒಳ್ಳೆ ಬಣ್ಣಕ್ಕೆ ಬರ್ತವೆ. ವಿಂಟರ್ ಸೀಸನ್ ಈಗ ನವೆಂಬರ್ ಡಿಸೆಂಬರ್ ಚಳಿಗಾಲದಲ್ಲಿ ಇರುತ್ತಲ್ಲ, ಅವಾಗ ಸ್ವಲ್ಪ ಕೂದಲು ಹಾಕೊಳ್ಳೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ಸ್ಪೆಸಿಫಿಕ್ ಆಗಿ ನಮ್ಮ ರೈತರುಗಳು ಏನ್ ಮಾಡ್ತಾರೆ, ಅದನ್ನ ಒಂದು ರೂಮ್ ಕಟ್ಟಿ ಅದಕ್ಕೆ ಲೈಟ್ ಹಾಕಿ ಅದಕ್ಕೆ ಫೋಕಸ್ ಮಾಡಿ ಮನೇಲಿ ಮಕ್ಕಳನ್ನ ಯಾವ ತರ ಬೆಚ್ಚಗೆ ನೋಡ್ಕೊಳ್ತಾರೋ ಆ ತರ ಅದನ್ನ ನೋಡ್ತಾ ಬರ್ತಾ ಇದ್ದಾರೆ. ಅಂತ ಅಷ್ಟು ಫೆಸಿಲಿಟಿ ಕೊಟ್ಟಿರುವಂತ ಒಂದು ಮನೆಗಳಲ್ಲಿ ಈ ಸೀಸನ್ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಬಣ್ಣ ಕೆಡೋದಿಲ್ಲ. ಇಲ್ಲ ಅಂತಂತಂದ್ರೆ ಆಟೋಮೆಟಿಕಲಿ ಸ್ವಲ್ಪ ಇಯರ್ಲಿ ಒನ್ಸ್ ಅದು ಚೇಂಜ್ ಆಗುತ್ತೆ. ಎಂತ ಎತ್ತಾದ್ರೂ ಸಹ ಸಮ್ಮರ್ ಸೀಸನ್ ಅಲ್ಲಿ ಚೆನ್ನಾಗಿರುತ್ತೆ. ವಿಂಟರ್ ಸೀಸನ್ ಅಲ್ಲಿ ಅಂತಂದ್ರೆ ಚಳಿಗಾಲದಲ್ಲಿ ಒಂಚೂರು ರೋಮ ಹಾಕೊಂಡೆ. ಇವಾಗ ಕಡೆಯಲ್ಲಿ ಎತ್ಕೊಳ್ಗೆ ಏನ್ ಮೇವು ಕೊಡ್ತಾ ಇದೀರಣ್ಣ? ಸರ್ ಇವಾಗ ನಾವು ಮಾಮೂಲಿ ಇದು ನೆಲ್ಲುಲ್ಲು ಕೊಡ್ತಾ ಇದೀವಿ. ಮಾಮೂಲಿ ನಾವು ಎಲೆ ಬೂಸ ಚಕ್ಕೆ ಬೂಸ ಇದೇನು ಅದ್ರ ಜೊತೆಗೆ ಕೈ ತಿಂಡಿ ನಾವು ಕಾಳು ಐಟಮ್ಸ್ ಜಾಸ್ತಿ ಹಾಕೋತೀವಿ. ಓಕೆ ಅಣ್ಣ, ಕೈ ತಿಂಡಿ ಅಣ್ಣ ದಿನಕ್ಕೆ ಎಷ್ಟು ಸತಿ ಕೊಡ್ಬೇಕಣ್ಣ? ನಾವು ಕೈ ತಿಂಡಿ ಅಂತಂದ್ರೆ ಒಬ್ಬೊಬ್ರು ಏನ್ ಮಾಡಿರ್ತಾರೆ, ಪ್ರಾಕ್ಟೀಸ್ ಮಾಡಿ ಒಂದೊಂದು ಉಂಡೆ ಮಾಡಿ ಅದನ್ನ ಕೊಡ್ತಾರೆ. ಸಾಮಾನ್ಯ ಅದನ್ನ ಬಿಸಿನೆ ಓರಿಯವರು ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ. ಹೌದಣ್ಣ. ಕೈ ತಿಂಡಿ ಅಂದ್ರೆ ಆಕ್ಚುಲಿ ಅದು ರೂಢಿ ಮಾಡ್ಕೊಂಡು ಅದೊಂದು ಡಿಫ್ರೆನ್ಸ್ ಹೇಳ್ತೀನಿ. ಕೈ ತಿಂಡಿಗೂ ಮಾಮೂಲಿ ತಿಂಡಿಗೂ ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀವಿ. ಮಾಮೂಲಿ ತಿಂಡಿ ಅಂತಂದ್ರೆ ನಾವು ಎಲೆ ಬೂಸು ಚಕ್ಕೆ ಬೂಸ ಮತ್ತೆ ಅದ್ರ ಜೊತೆಗೆ ನಾವೇನ್ ಕೊಟ್ಕೊಳ್ತೀವಿ ಅದನ್ನ ಮಾಮೂಲಿ ತಿಂಡಿ ಅಂತ ಹೇಳ್ತೀವಿ. ಕೈ ತಿಂಡಿ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ರವೆ ಕೊಡ್ಬೋದು ಅಥವಾ ತುಪ್ಪ ಕೊಡ್ಬೋದು, ಅಥವಾ ನಾವು ಕಾಳನ್ನೇ ನಾವು ಮಿಕ್ಸ್ ಮಾಡಿ ಅದನ್ನ ಉಂಡೆ ಮಾಡಿ ನಾವು ಅದನ್ನ ಬಾಯಿ ಕೊಡ್ಬೋದು. ಅದನ್ನ ಕೈ ತಿಂಡಿ ಅಂತ. ಅದನ್ನ ಜಾಸ್ತಿ ಕೊಡೋದಿಕ್ಕಾಗಲ್ಲ. ಈಗ ಏನು ಅಂತಂದ್ರೆ ಅದು ತುಂಬಾ ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ವಿಟಮಿನ್ ಜಾಸ್ತಿ ಆದ್ರೂ ಕಷ್ಟ, ಪ್ರೋಟೀನ್ ಜಾಸ್ತಿ ಆದ್ರೂ ಕಷ್ಟ. ಅದು ಬೇರೆ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಆ ಕೈ ತಿಂಡಿ ಅಂತ ಅನ್ನೋದೇನಿದೆ ಅದು ಉಂಡೆ ಮಾಡಿ ಏನು ಕೊಡ್ತಾರೆ, ಅದನ್ನ 1 ಉಂಡೆ ಅಥವಾ 2 ಉಂಡೆ ಈ ತರ ಕೊಟ್ಕೊಂಡು ಅದ್ರದ್ದು ಏನ್ ಕೆಪಾಸಿಟಿ ಇದೆ, ಅದ್ರದ್ದು ಮೋಷನ್, ಅದ್ರ ಸಗಣಿ ಹೇಗಿರುತ್ತೆ ಅದು ನೋಡ್ಕೊಂಡು ಕೊಟ್ಕೊಂಡ್ರೆ ಏನು ಉತ್ತಮ, ಏನು ತೊಂದರೆ ಆಗಲ್ಲ. ಓಕೆ ಅಣ್ಣ, ಬನ್ನಿ ಅಣ್ಣ ಕರುಗಳ ಬಗ್ಗೆ ತಿಳಿಸ್ಕೊಡಿ ಅಣ್ಣ. ಹಂಗೆ ಅಣ್ಣ, ನೀವು ಮನೆ ತಾವು ಹಸು ಕೆಲಸ ಎಲ್ಲ ನೀವೇ ಮಾಡ್ತೀರಾ ಅಣ್ಣ? ಮಾಡ್ತೀರಣ್ಣ? ಓಕೆ, ಏನೇನು ಕೆಲಸ ಮಾಡಿಸ್ತೀರಣ್ಣ ನೀವು ಹೊಲದಲ್ಲಿ ಹಸುಗಳ ಹತ್ರ ಎಲ್ಲ ಹೋರಿಗಳಲ್ಲಿ? ಅಂತಂದ್ರೆ ಈಗ ಎತ್ತುಗಳ ನಾವು ಕೆಲಸ ಮಾಡಲ್ಲ, ಇವುಗಳನ್ನ ಸೌಕರ್ಯ ನೋಡೋದು ನಾವೇನೆ. ಇದಕ್ಕೆ ನಾವು ಯಾರೋ ಲೇಬರ್ಸ್ ಏನು ಇಟ್ಕೊಂಡಿಲ್ಲ. ನಾನು ಮತ್ತೆ ನನ್ನ ತಮ್ಮ ಕಿರಣ್ ಪಟೇಲ್ ಅಂತಿದ್ದಾರೆ, ನಾವು ಅವ್ರಿಬ್ರೇ ಕೆಲಸ ನೀವೇ ಮಾಡ್ತೀರಾ? ನಾವೇ ಇವುಗಳನ್ನ ನೋಡ್ಕೊಳ್ಳೋದು. ಯಾರು ಹಾಳುಗಳನ್ನಿಟ್ಟಿಲ್ಲ, ನಾವೇ ನೋಡೋದು. ಇದು ಪ್ರತಿಯೊಂದು ಏನಿದೆ, ಇದು ತಿಂಡಿ ಕೊಡೋದಾಗ್ಬೋದು, ಮೈ ತೊಳೆಯೋದಾಗ್ಬೋದು, ಸಗಣಿ ಎತ್ತೋದಾಗ್ಬೋದು, ಪ್ರತಿಯೊಂದು ನಾವೇ ಮಾಡೋದು. ನಾವು ಇದನ್ನ ಲೇಬರ್ ಇಟ್ಕೊಳ್ದೆ ಇದನ್ನ ನಾವೇ ಮಾಡ್ತೀವಿ. ಈಗ ಇಲಾತಿ ಹಸುಗಳು, ಸೀಮೆ ಹಸು, HF ಜರ್ಸಿ ಸಾಕಿರೋರ್ತಾವು, ಹಸುಗಳು ಸಾಕಿರೋ ಓಡಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ, ಹೀಟ್ ಆಗುತ್ತೆ ಅಂತಾರೆ. ಇದ್ರ ತಾವು ಓಡಾಡಿ ನಿಮ್ಗೆ ಏನೋ ತೊಂದರೆ ಆಗಿದ್ಯಾ ಅಣ್ಣ? ಖಂಡಿತ ಇಲ್ಲ. ಆ ತರ ತೊಂದರೆ ಆಗಿರೋದು ಕೂಡ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ದೇಸಿ ಬ್ರೀಡ್ಸ್ ಏನಿದಾವೆ ಇವುಗಳನ್ನ ಮುಟ್ತಾರೆ
ಇವುಗಳನ್ನ ಮೈಸವ್ರದಾಗ ಇದರಲ್ಲಿ ನಮಗೆ ಅಕಸ್ಮಾತ್ ಮನೇಲಿ ಏನಾದರೂ ನೆಗೆಟಿವ್ ವೈಬ್ಸ್ ಇತ್ತು ಅಂತಂದ್ರೂ ಕೂಡ ಅದು ಕಡಿಮೆ ಆಗುತ್ತೆ. ಇದನ್ನು ಇವುಗಳು ಸಾಕಿದಾಗ ಪಾಸಿಟಿವ್ ವೈಬ್ಸ್ ಬರುತ್ತೆ. ಏನೇ ಒಂದು ತೊಂದರೆ ಆಯಿತು ಅಂತಂದ್ರೂ ಕೂಡ ನಮ್ಮ ಮನೆಯಲ್ಲಿ ಸಾಕಿರುವಂಥ ಪ್ರಾಣಿಗಳಿಗೆ ಅದು ಫಸ್ಟ್ ಹೋಗುತ್ತೆ ಅಂತ ನನ್ನ ಈಗ ದೊಡ್ಡವ್ರು ಹೇಳ್ತಾರೆ. ಅದನ್ನು ನೀವು ಕೇಳ್ಬೋದು. ಅದು ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀವಿ ದೊಡ್ಡವ್ರು ಕೇಳಿದ್ರೆ. ಏನೇ ಒಂದು ತೊಂದರೆ ಇತ್ತು ಅಂತಂತಂದ್ರೆ ಅದನ್ನ ಫಸ್ಟ್ ಈ ನಾವು ಸಾಕಿರೋ ಪ್ರಾಣಿ ಹೊಡೆಯುತ್ತೆ, ಅವುಗಳಿಗೆ ಅದು ಇದಾಗೋದು. ಸೊ ಹಂಗಾಗಿ ಏನು ನಮ್ಗೆ ತೊಂದರೆ ಏನಾಗಲ್ಲ. ಇವುಗಳನ್ನ ಸಾಕಿದಷ್ಟು ಕೂಡ ಮನೇಲಿ ಒಂಥರ ಒಂದು ನೆಮ್ಮದಿ, ಒಂದು ಮನಸ್ಸಿಗೆ ಒಂದು ಶಾಂತಿ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಾವು ಇದನ್ನ ಪ್ರೀತಿಯಿಂದ ಇವತ್ತು ಮೊದಲಿಂದನೂ ಇದನ್ನು ಸಾಕೊಂಡು ಬಂದಿದ್ವಿ, ಮುಂದೆನೂ ಕೂಡ ಇದನ್ನ ಸಾಕ್ತೀವಿ. ಇದ್ರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಣ್ಣ, ಈ ಕರು ಅಣ್ಣ ಎಷ್ಟು ತಿಂಗಳು ಕರು ಅಣ್ಣ, ಎಲ್ಲಿ ತಂದಿದ್ದಣ್ಣ? ಇದು 28ನೇ ತಾರೀಕಿಗೆ ಬಂದು 10 ತಿಂಗಳು ಕರು. ಇದು 10 ತಿಂಗಳು ಕರು ಅಣ್ಣ? ಹೌದು, 10 ತಿಂಗಳು ಕರು ಇದು. ಈಗ ಇದನ್ನ ಜಾತ್ರೆಗೆ ಅಂತ ಹೇಳಿ ತಗೊಂಡೆ. ಇದು ಬಿತ್ತನೆದು ಕ್ವಾಲಿಟೀಸ್ ಇದೆ ಇದಕ್ಕೆ, ಅಂದ್ರೆ ಬೀಜವರಿಗೆ ಆಗುತ್ತಾ ಅಣ್ಣ? ಬಿತ್ತನೆಗೆ ಬರೋ ಕ್ವಾಲಿಟೀಸ್ ಇದಕ್ಕೆ ಚೆನ್ನಾಗಿದೆ. ಓಕೆ ಅಣ್ಣ. ಹಂಗಾಗಿ ಇದು ಕ್ಯಾಸ್ಟ್ರೇಷನ್ ಮಾಡಿಸಿಲ್ಲ ಅಂತಂದ್ರೆ ಬಿತ್ತನೆ ಕೂಡ ಆಗುತ್ತೆ. ಓಕೆ ಅಣ್ಣ, ಬಿತ್ತನೆಗೆ ಏಂತ ಈಗ 10 ತಿಂಗಳಿಗೆ ಈ ಬಿರ್ಸಲ್ ಐತಿ ಅಂತ ಬಿತ್ತನೆಗೆ ಅಂತ ಹೇಳ್ತಾ ಇದ್ದೀರಣ್ಣ? ಹೌದು. ಏನ್ ಕ್ವಾಲಿಟೀಸ್ ಇದೆ ಅಂತಂದ್ರೆ ಇದಕ್ಕೆ ಮೈಯಲ್ಲಿ ಎಲ್ಲೂ ಪ್ಯಾಚ್ ಇಲ್ಲ. ಅಂದ್ರೆ ಸಣ್ಣ ಸಣ್ಣ ಮಚ್ಚೆಗಳು, ಬಿಳಿ ಮಚ್ಚೆಗಳಿಲ್ಲ. ಅದು ಬಟ್ ಇವತ್ತಿನ ದಿನದಲ್ಲಿ ಬಿಳಿ ಮಚ್ಚೆ ಇರುವಂತದ್ನು ಮಾಡ್ತಾ ಇದಾರೆ. ಹೌದಣ್ಣ. ಬಟ್ ಆದ್ರೆ ನಾನ್ ಸೆಲೆಕ್ಟ್ ಮಾಡೋದ್ರಲ್ಲಿ ಆತರ ಪ್ಯಾಚ್ ಇತ್ತು ಅಂತಂದ್ರೆ ನಾನು ಅದನ್ನ ಲೈಕ್ ಮಾಡಲ್ಲ. ನಾನ್ ಲೈಕ್ ಮಾಡಲ್ಲ. ಸೊ ನಾನ್ ಸೆಲೆಕ್ಟ್ ಮಾಡೋದ್ರಲ್ಲಿ ಈ ಪ್ಯಾಚ್ ಏನಿದೆ ಮೈ ಮೇಲೆ ಪ್ಯಾಚ್, ಎಕ್ಸ್ಟ್ರಾ ಪ್ಯಾಚ್ ಏನಿಲ್ಲ, ಎಕ್ಸ್ಟ್ರಾ ಪ್ಯಾಚ್ ಏನಿಲ್ಲ. ರೇಖ ನಾಮ ಚೆನ್ನಾಗಿದೆ. ಈಗ ಈ ಭಾಗ ಮತ್ತೆ ಈ ಭಾಗ ಎಲ್ಲ ಚೆನ್ನಾಗಿ ಕೊಳ್ಳು ಅಂತಂದ್ರೆ ಈ ಕತ್ತಿದೆಯಲ್ಲ, ಈ ಭಾಗ ಉದ್ದ ಚೆನ್ನಾಗಿದೆ. ಈ ಗುಂಡಿಗೆ ಬರುತ್ತೆ ನೋಡಿ, ಗುಂಡಿಗೆ ಚೆನ್ನಾಗಿ ತಗೊಂಡೈತಣ್ಣ. ಈ ಗುಂಡಿಗೆ ಚೆನ್ನಾಗಿ ತಗೊಂಡು. ಓಕೆ ಅಣ್ಣ, ಇದು ಯಾವ ಊರಿ ಬ್ಲಡ್ ಲೈನ್ ಅಣ್ಣ? ಇದು ರಾಮನಗರ ಇಂದಾನೆ ಬಂದಿರುವಂತದ್ದು. ಮೋಸ್ಟ್ ಪ್ರಾಬ್ಲಿ ಕರ್ನಾಟಕ ಚೆಲ್ವಾ ಅಂತ ಇದು ಫಸ್ಟ್ ಕರ್ನಾಟಕ ಚೆಲ್ವಾ. ಹೌದಣ್ಣ, ಆ ಊರಿಗೆ ಹುಟ್ಟಿರೋದು. ಅಣ್ಣ ಇದು ಬೀಜಕ್ಕೆ ಆಗುತ್ತೆ ಅಣ್ಣ? ಖಂಡಿತ. ಓಕೆ, ನೋಡ್ಬೋದು ಬೀಜಕ್ಕಾಗ ಓರಿ ಲಕ್ಷಣ ಐತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಣ್ಣ ಬೀಜಕ್ಕೆ ಇನ್ನೇನೇನು ನೋಡ್ತಾರಣ್ಣ ನೋಡೋರು? ಮಕ್ಕ ಮೈನ್ ಇದ್ರದ್ದು ಚಕ್ಲ ಅಣ್ಣ, ಚರ್ಮ ಬರುತ್ತಲ್ಲ, ಸಿಲ್ಕ್ ಇರ್ಬೇಕಿದು. ಅಂದ್ರೆ ಎಳಿದ್ರೆ ನೈಸಕ್ ಬರ್ಬೇಕು ಇದು ಅಂತಂದ್ರೆ. ಇದನ್ನು ಅಷ್ಟೇ, ಇದು ಯಾರು ರೈತರುಗಳು ಸಾಕ್ತಾ ಇರ್ತಾರೆ ಅವ್ರಿಗೇನೆ ಒಂದು ಅನುಭವ ಇರುತ್ತೆ. ಹೌದಣ್ಣ, ಅವ್ರಿಗೆ ಆದಂತ ಅನುಭವ ಇರುತ್ತೆ. ಈಗ ನಾವ್ ಏನ್ ಹೇಳಿದ್ರು ಕೂಡ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಹೌದಣ್ಣ, ಅದ್ ನಮ್ಗೆ ಅನುಭವನೇ ತಿಳಿಸ್ಬೇಕು. ಅಂದ್ರೆ ಅಣ್ಣ ಆಡ್ತಾ ರಾಗ ಅಂತಾರಲ್ಲ ಹಂಗೆ ಅಣ್ಣ. ಹೌದು. ಸೊ ಹಂಗಾಗಿ ಇದು ಮೈನ್ ಇದಕ್ಕೆ ಚಕ್ಲ ಸಿಲ್ಕ್ ಇರ್ಬೇಕು, ಒಳ್ಳೆ ಮುಖ ಸಣ್ಣ ಇರ್ಬೇಕು, ಇದು ದಪ್ಪ ಬರಬಾರ್ದು, ಬುಲ್ಡೆ ದಪ್ಪ ಬರಬಾರ್ದು, ಅಗಲ ಬರಬಾರ್ದು, ಸಣ್ಣ ಮುಖ ಇರ್ಬೇಕು. ಏನಕ್ಕೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ನಮ್ಮನೇಲಿ ಕರುಗಳು ಚೆನ್ನಾಗಿ ಹುಟ್ಟಬೇಕು, ಹುಟ್ಟ ಮಕ್ಕಳು ಚೆನ್ನಾಗಿ ಹುಡ್ಬೇಕು ಅಂತ ಹೇಳ್ತಾರಲ್ಲ, ಅದೇ ತರದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಚೆನ್ನಾಗಿರ್ಬೇಕು ಅಂತ ಅಂತಾರಲ್ಲ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಕರು ಹುಟ್ಟಬೇಕು ಅಂತಂದ್ರೆ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಓರಿ ಇದ್ದಾಗ ಮಾತ್ರ ಅದನ್ನ ನಾವು ಕ್ವಾಲಿಟಿ ಕರುನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ. ಬೀಜದೋರಿ ಚೆನ್ನಾಗಿದ್ರೆ ಒಳ್ಳೆ ಕರ ಬೀಳ್ತವೆ ಅಂತ ಅಣ್ಣ. ಖಂಡಿತ. ಹಸುನು ಅದೇ ತರ, ಹಸು ಕೂಡ ಸಪೋರ್ಟ್ ಮಾಡ್ಬೇಕು, ಹಸು ಚೆನ್ನಾಗಿರ್ಬೇಕು. ಹೌದು ಅಣ್ಣ, ಈಗ ಬ್ಲಡ್ ಲೈನ್ ಆಗಿತ್ತು ಅಂತಂದ್ರೆ ಖಂಡಿತ ಹೆಣ್ಣು ಕರು ಆಗ್ಲಿ ಗಂಡು ಕರು ಆಗ್ಲಿ ಇವತ್ತಿನ ಬೆಲೆ ನೋಡಿದ್ರೆ ಎಲ್ಲ ಒಂದೊಂದು ಸಣ್ಣ ಕರುಗೆನೆ 1 ಲಕ್ಷ. ಹೌದು. ಸೊ ಹಂಗಾಗಿ ಒಳ್ಳೆ ಬೆಲೆಗೆ ನಾವು ಕರುನ ಮಾರ್ತೀವಿ. ಓಕೆ ಅಣ್ಣ, ನನ್ಗೊಂದು ಡೌಟ್ ಇದೆ ಅಣ್ಣ. ಈಗ ಅಂದ್ರೆ ಓರಿಗಳಲ್ಲೂ ಇನ್ಬ್ರೀಡ್ ಆದ್ರೆ ಏನೋ ತೊಂದರೆ ಆಗುತ್ತಾ? ಈಗ ಅಪ್ಪನು ಮಗನು, ಈಗ ಓರಿ ಹೆಣ್ಣೋರಿನೂ ಓರಿದೇ ಆಗಿರ್ತದೆ, ಓರಿನೂ ಅದೇ ಆಗಿರ್ತದೆ. ಅವಾಗ ಏನೋ ಇನ್ನೂ ಇನ್ಬ್ರೀಡ್ ಆದ್ರೆ ತೊಂದರೆ ಇದೆಯಾ? ತೊಂದರೆ ಆಗುತ್ತೆ, ಆಗುತ್ತಾ ಓರಿಗಳಲ್ಲೂ? ಖಂಡಿತ ತೊಂದರೆ ಆಗುತ್ತೆ. ಯಾವತ್ತೂ ಇನ್ಬ್ರೀಡಿಂಗ್ ಆಗಬಾರ್ದು. ಓರಿಗಳಲ್ಲೂ ಕಟ್ಟಿರೋರು ಸಹ 2 ವರ್ಷಕ್ಕೊಂದ್ಸರಿ ಅದನ್ನ ಸೈಂಟಿಫಿಕಲಿ ಅದನ್ನ ಚೇಂಜ್ ಮಾಡಬೇಕು ಅಂತ ಅನ್ನೋದು ಇದಿದೆ. ಬಟ್ ಆದ್ರೆ ಕೆಲವು ಜನ ಚೇಂಜ್ ಮಾಡಿಲ್ಲ. ಬಟ್ ಆದ್ರೆ ನಾವು ಅವ್ರಿಗೆ ಕಮೆಂಟ್ ಮಾಡಕ್ಕಾಗಲ್ಲ. ಜನರಲಿ ಏನಿದೆ ವಿಷಯ ಅದನ್ನ ಹೇಳ್ತೀನಿ. ಇನ್ಬ್ರೀಡಿಂಗ್ ಆಗಬಾರ್ದು. ಏನಕ್ಕೆ ಅಂತಂದ್ರೆ ಇದಕ್ಕೆ ಹುಟ್ಟಿರುವಂತಹ ಕರುಣೆ ಈಗ 2 ವರ್ಷಕ್ಕೆ ಗೊತ್ತಾಗುತ್ತೆ. ಇದನ್ನೇ ನಾವು 6 ವರ್ಷ ಏನಾದ್ರು ಇಟ್ಕೊಂತು ಅಂತಂದ್ರೆ ಇದಕ್ಕೆ ಹುಟ್ಟಿರೋ ಕರುಗೆ ಇದು ಕ್ರಾಸ್ ಮಾಡುತ್ತೆ. ಅರ್ಥ ಆಯ್ತಣ್ಣ. ಆತರ ಆದಾಗ ಏನಾಗುತ್ತೆ, ಒಳಗಡೆ ಈಗ ನಮ್ಮಲ್ಲಿ ಪ್ಯಾರಾಲಿಸಿಸ್ ಅಂತೆಲ್ಲ ಕೈ ತಿರ್ಕೊಳ್ಳೋದು, ಕಾಲು ತಿರ್ಕೊಳ್ಳೋದು, ಬೇಕಿದ್ರೆ ಅಂಗವಿಕಲತೆ ಆಗೋದು, ಈ ತರ ಇರುತ್ತಲ್ಲ, ಇವುಗಳಿಗೆ ಹೊಟ್ಟೆ ಒಳಗಡೆನೆ ಗೂನು ನೋಡೋದು, ಆದ್ಮೇಲೆ ಸ್ವಲ್ಪ ಏನಾದ್ರು ಅಂಗ ವೈಫಲ್ಯ ಆಗೋದು, ಒಳ್ಳೆ ಅಷ್ಟು ಸ್ಟ್ರೆಂತ್ ಇಲ್ಲದೆ ಇರೋದು, ಈ ತರ ಎಲ್ಲ ಜಾಸ್ತಿ ಉದ್ದ ಬೆಳವಣಿಗೆ ಕಮ್ಮಿ ಆಗೋದು ಈ ತರದೆಲ್ಲ ಆಗುತ್ತೆ. ಸೊ ಹಂಗಾಗಿ ಇನ್ ಬ್ರೀಡಿಂಗ್ ಯಾವುದೇ ಕಾರಣಕ್ಕೂ ಇನ್ ಬ್ರೀಡಿಂಗ್ ಆಗಬಾರ್ದು. 2 ವರ್ಷಕ್ಕೊಂದ್ಸತಿ ಬದಲಾವಣೆ ಚೇಂಜ್ ಮಾಡ್ತಾ ಇರ್ಬೇಕು. ಚೇಂಜ್ ಮಾಡಿದ್ರೆ ದಿ ಬೆಸ್ಟ್. ಅಂದ್ರೆ ಅವರು ಹಸು ತಗೊಂಡಿರೋರು ಸ್ವಲ್ಪ ವಿಚಾರಿಸ್ಬಿಟ್ಟು ತಿರ್ಗಾ ಓರಿ ತಗ ಬಿಡ್ಸಕ್ ಹೋಗ್ಬೇಕು ಅಂತ ಹೇಳ್ಬೇಕು. ಹಸು ಸಾಕಿರೋರು ಯಾರು ಇಲ್ಲ ಅಣ್ಣ, ತುಂಬಾ ಇದ್ರ ಬಗ್ಗೆ ಎಲ್ಲ ಈಗ ತಿಳ್ಕೊಂಡಿದ್ದಾರೆ. ಸೊ ಒಂದ್ಸತಿ ಏನಾದ್ರು ಇದು ಬೇರೆ ಓರಿ ಕೊಡ್ತಿದ್ರೆ ಆದ್ರೂ ನೆಕ್ಸ್ಟ್ ಸತಿಗೆ ಬೇರೆ ಓರಿ ಚೇಂಜ್ ಮಾಡ್ತಾ ಇದಾರೆ.
ಸೊ ಆ ಥರ ಇರೋದ್ರಿಂದ ಮೋಸ್ಟ್ಲಿ ಅಷ್ಟು ಪ್ರಾಬ್ಲಮ್ ಕಾಣ್ತಲ್ಲ. ಬಟ್ ಇನ್ಬ್ರೀಡಿಂಗ್ ಅಂತೂ ಆಗಬಾರ್ದು. ಇನ್ಬ್ರೀಡಿಂಗ್ ಆಗಬಾರ್ದು ಅಣ್ಣ. ಇನ್ಬ್ರೀಡಿಂಗ್ ಆಗಬಾರ್ದು. ಓಕೆ ಅಣ್ಣ, ಇದು ಏನು ಬಂದರೆ ಕೊಡ್ತೀರಣ್ಣ ಇದು ವ್ಯಾಪಾರಕ್ಕೆ? ಹಾಂ, ಖಂಡಿತ. ಓಕೆ ಅಣ್ಣ, ಅದೇ ಚಪ್ಪರಕ್ಕೆ ಬರಬೇಕು ಅಣ್ಣ. ಹಾಂ, ಓಕೆ ಅಣ್ಣ. ನೀವು ಯಾವಾಗಿಂದ ಓರಿ ಕಟ್ತಾ ಇದ್ದೀರಣ್ಣ? ಯಾವಾಗ ನೀವು ಕೊಟ್ಟಿರೋ ಹೆಸರಾಗಿರೋ ಓರಿ ಇದೆಯಣ್ಣ? ಹಾಂ, ಖಂಡಿತ ಇದೆ. ಹೇಳಿ ಅಣ್ಣ. ಕೃಷ್ಣ ಓರಿ ನಾನು ಕೊಟ್ಟಿರೋ ಓರಿ. ಓಕೆ ಅಣ್ಣ. ಆಮೇಲೆ ಮಾಗಡಿ ಮಹಾರಾಜ ಅಂತ ಕಟ್ಕೊಂಡಿದ್ದಾರೆ. ಗೊತ್ತು, ಮಾಗಡಿ ಮಹಾರಾಜ್. ಅದು ಕೂಡ ನಮ್ಮದೇ ಓರಿ. ಒಂದು ಕರ್ಣ ಓರಿ ಅಂತೇಳಿ ಅದನ್ನು ತಮಿಳ್ನಾಡಿಗೆ ಕೊಟ್ಟಿದ್ದೆ. ಒಂದು ಇಂದಿರಾ ಅಂತ ಹೇಳಿ ಅದಕ್ಕೆ ಹೆಸರು ಕಟ್ಟಿದ್ವಿ, ಅದು ಇಲ್ಲೇ ಇದೆ. ಅಂದ್ರೆ ಅಣ್ಣ ನೀವು ಬೀಜಕ್ಕೆ ಬರೋಷ್ಟ ಕೊಟ್ಬಿಡ್ತೀರ ಅಣ್ಣ? ನಾವು ಇದನ್ನ ಕ್ರಾಸ್ ನೀವು ಮಾಡಲ್ಲ? ಭಾಗದಲ್ಲಿ ಮಾಡ್ತಾರೆ, ನಮ್ಮ ಮನೇಲಿ ಮಾಡ್ತಲ್ಲ. ನಾವು ಈ ತರ ಸೆಲೆಕ್ಟ್ ಮಾಡಿ ಅದನ್ನ ಗ್ರೋತ್ ಮಾಡಿ ರೆಡಿ ಬಿತ್ತನೆಯವ್ರಿಗೆ ಕೊಡ್ತೀವಿ. ಬಿತ್ತನೆಯವ್ರಿಗೆ ಮಾತ್ರ ಮಾರೋದೋಣ? ಬಿತ್ತನೆಯವ್ರಿಗೆ ಕ್ವಾಲಿಟೀಸ್ ಇರೋದು ಕರು ನಾವು ತೆಗ್ದಿದ್ರೆ ಅದು ಬಿತ್ತನೆಯವ್ರಿಗೆ ಕೊಡೋದು. ಅಂದ್ರೆ ಅಣ್ಣ ರೈತರಿಗೆ ಬಿತ್ತನೆವರಿ ಕಟ್ಲಿ ಅಂತ ಖುಷಿಗೆ ಅಣ್ಣ ಮೇನ್ ಅದು ಉದ್ದೇಶ. ಏನೇ ಅಂತಂದ್ರೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀವಿ. ಹೊಸದಾಗಿ ಯಾರಾದ್ರೂ ರೈತರು ನಾವು ಬಿತ್ತನೆವರಿ ಕಟ್ತೀವಿ ಅಂತಂದ್ರೆ ಅಂತವ್ರಿಗೂ. ಅಂದ್ರೆ ಅಣ್ಣ ನಿಮ್ಮ ಪರಿಚಯ ನಿಮ್ಮ ಸ್ನೇಹಿತರಿಂದ ನೀವು ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೈತಿ, ಅಲ್ಲಿ ಸೆಲೆಕ್ಟ್ ಮಾಡಿ ತಂದಿರ್ತೀರಾ? ಅಂದ್ರೆ ಬಿತ್ತನೆಗೆ ಬರೋ ಟೈಮ್ ಕೊಡ್ತೀರಾ? ಅಂದ್ರೆ 2 ಗಂಟೆ ಸಾಕಿರ್ತೀರಾ? ಈಗ ಇನ್ನು ಗ್ರೋತ್ 1 ವರ್ಷ 1.5 ವರ್ಷ ತನಕ ಸಾಕ್ತಿವಿ. ಅದು ಇಲ್ಲ ಅಂತಂದ್ರೆ ಯಾರಾದ್ರೂ ಬಿತ್ತನೆಯವರು ನಮ್ಮ ಓರಿ ಪಕ್ಕಕ್ಕೆ ನಾವು ಕಟ್ಕೊಳ್ತೀವಿ ಅಂತ ಹೇಳಿದಾಗ ಅದನ್ನ 1 ವರ್ಷದೊಳಗಡೆನೂ ಕೂಡ ಕೊಟ್ಟಿದ್ದೀರಾ ಅಣ್ಣ? ಕೊಡ್ತೀವಿ. ಓಕೆ ಅಣ್ಣ. ಅಂದ್ರೆ ಕೃಷ್ಣ ನೀವೇ ಕೊಟ್ಟಿರೋದಣ್ಣ? ನಿಮ್ಮ ಮನೆಯಿಂದಾನೇ ಹೋಗಿರೋದು? ನೀವು ಎಲ್ಲಿಂದ ತಂದಿದ್ದಣ್ಣ ಅದನ್ನ? ಅದು ನಾವು ಅಂಜನಾಪುರ ಅಂತ ಊರು ಬರುತ್ತೆ ಅಣ್ಣ. ಇಲ್ಲಿ ರಾಮನಗರ ಅಂಜನಾಪುರ ಅಣ್ಣ? ಹೌದು. ರೇವಣ್ಣ ಅವರು. ಓಕೆ. ಈಗ ಬಿತ್ತನೆವರಿ ಅಂತ ಹೇಳ್ತಾ ಇದ್ದೀರಣ್ಣ, ಇದು ಬಿತ್ತನೆಗೆ ಬರುತ್ತೆ ಅಂತ ಹೇಳಿದ್ದೀರಾ, ಏನ್ ಬೆಲೆ ಹೇಳ್ತೀರಣ್ಣ? ಸರ್ ಇದು ನಾವು 75 ತಂದಿದ್ದೀವಿ ಅಣ್ಣ. ಅದು ಹೆಚ್ಚು ಇಷ್ಟಪಟ್ಟು ಕೂತ್ಕೊಂತು ಅಂತಂದ್ರೆ ಕೊಡ್ತೀವಿ. ಓಕೆ. ಅಂದ್ರೆ ಈಗ ಯಾರು ಕೂಟಕ್ಕೆ ನಮ್ಗೆ ಆಯ್ತದೆ ಅಂತ ಕೊಡ್ತೀರಣ್ಣ ಅವ್ರಿಗೆ? ಅದು ಒಂದು ಏನೋ ಪ್ರೀತಿ ವಿಶ್ವಾಸ. ಓಕೆ ಅಣ್ಣ, ಕೊಡ್ತೀರಾ ಅಣ್ಣ? ಓಕೆ ಅಣ್ಣ, ಬನ್ನಿ ಅಣ್ಣ, ಇದೊಂದು ಇರಲಿ ಅಣ್ಣ, ತೊಂದರೆ ಇಲ್ಲ ಅಣ್ಣ. ಇಷ್ಟು ನಿಮ್ಮ ಎತ್ತು ಎಲ್ಲ ನೋಡಿದೆ ಅಣ್ಣ, ಓರಿ ಬೀಜದವರಿಗೆ ಬರೋದು ನೋಡಿದೆ. ಇದ್ರ ಮಕ್ಕನೇ ಒಂದು ಸ್ವಲ್ಪ ವಿಶೇಷವಾಗೈತೆ ಅಣ್ಣ, ನನಗೆ ಅನಿಸ್ತೈತೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಇದು ದೇವಗೆರೆ ಅಂತ ಊರಿದೆ ಕುಂಬ್ಳಗೂಡ ಹತ್ರ ಅಣ್ಣ. ಅಲ್ಲಿ ಕುಮಾರಣ್ಣ ಅನ್ನೋರ ಹತ್ರ ಈ ಕರು ಇತ್ತು, ಅಲ್ಲಿ ಇದನ್ನ ತಗೊಂಡೆ. ಈಗ ಇದನ್ನ 1.5 ಲಕ್ಷಕ್ಕೆ ತಂದಿದ್ದೀವಿ. ಇದು 1 ವರ್ಷದ ಕರು ಅಷ್ಟೇ. 1 ವರ್ಷದ ಕರು ಅಣ್ಣ? 1 ವರ್ಷದ. ಇನ್ನ ಕುಡಿತೈತಣ್ಣ ಅಂತಂದ್ರೆ ಅಲ್ಲಿಂದ ಕುಡಿಯೋ ಮನೆಯಿಂದ ರಾಂಪುರದ ಗುಂಡಣ್ಣ ಅಂತ ಹೇಳಿ ಅವ್ರು ತಗೊಂಡಿದ್ರು, ಅವರಿಂದ ಕುಮಾರಣ್ಣವ್ರು ತಗೊಂಡೋಗಿದ್ರು, ಅವರಿಂದ ಈಗ ನಾನು ತಗೊಂಡ್ಬಂದಿದ್ದೀನಿ. ಇನ್ನು ಅಲ್ಲೇ ಆಗಿಲ್ಲ ಇದು? ಈಗ 1 ವರ್ಷದ ಕರು ಅಲ್ಲಾಗ್ಬೇಕಂತಂದ್ರೆ ಮುಂದಿನ ಮುಡುಕ್ತಾರೆ ಬರ್ಬೇಕು, ಮುಂದಿನ ಮುಡುಕ್ತಾರೆ ಬರ್ಬೇಕು. ಯಾವತ್ತಿಗೂ ಒಂದು ಚಾಂಪಿಯನ್ ಲೆವೆಲ್ಗೆ ನಿಂತ್ಕೊಳ್ಳುವಂತ ಇತ್ತು. ಅಂದ್ರೆ ಇದಕ್ಕೆ ಕೂಟ ಇನ್ನ ಇಲ್ಲ ಅಣ್ಣ? ಇನ್ನ ನಾವು ಇದಕ್ಕೆ ಕೂಟ ಹುಡುಕಿ ಯಾವ್ದು ಸಿಕ್ಕಿಲ್ಲ. ಅಂದ್ರೆ ಇದು ಬೀಜ ಆಗೈತೆ ಅಣ್ಣ? ಇದು ಕ್ಯಾಸ್ಟ್ರೇಷನ್ ಮಾಡ್ತೀವಿ. ಕ್ಯಾಸ್ಟ್ರೇಷನ್ ಆಗೈತೆ. ಚಪ್ಪಲ್ ಆಗುತ್ತೆ. ಇವತ್ತೆಲ್ಲ 10 ಲಕ್ಷ 15 ಲಕ್ಷ ಅಂತ ಏನ್ ಕರೀತಾ ಇದಾರೆ, ಅಂತ ಒಂದು ಪ್ಲೇಸ್ಗೆ ನಿಂತ್ಕೊಳ್ಳುವಂತ ಕ್ವಾಲಿಟೀಸ್ ಇರುವಂತ ಕರು ಅಣ್ಣ. ಹಂಗಂದ್ ಈ ತರ ಹೇಳ್ತೀರಾ ಅಂದ್ರೆ ಅಣ್ಣ, ಕರುವಿನಲ್ಲಿ ಏನ್ ನೋಡ್ಬೇಕಣ್ಣ ನಮಗೆ? ಚಾಂಪಿಯನ್ ಬ್ರೀಡ್ ಇದು ನಿಂತ್ಕೊಳ್ಳುತ್ತೆ ಆ ರೇಂಜ್ಗೆ ಅಂದ್ರೆ ಏನ ನೋಡಿ ಗುರ್ತಿಡಿಬೇಕು? ಅದೇ ಮೇನ್ ಹೇಳಿದ್ನಲ್ಲ, ಫಸ್ಟ್ ಅನುಭವ ಇದ್ರೊಳಗಡೆ ಇದ್ದಾಗ ಅದು ಅನುಭವನೇ ನಮ್ಗೆ ಅದನ್ನ ಆಗುತ್ತೆ, ಈ ತರ ಆಗುತ್ತೆ ಆಗಲ್ಲ ಅಂತ ನಾವು ಹೇಳುತ್ತೆ. ಸೊ ನಿಮ್ಗೆ ಮೊದಲೇ ಹೇಳಿದಾಗೆ ಮೇನ್ ಬಂದು ಈ ಒಂದು ಮುಖದ ಜಾಗ ಸಣ್ಣ ಇರಬೇಕು, ಈ ಕತ್ತು ಉದ್ದ ಇರಬೇಕು, ಈ ಕಂಬ ದಪ್ಪ ಇರಬೇಕು, ಈ ಗಿಣ್ಣು ಚೆನ್ನಾಗಿರ್ಬೇಕು. ಸೊ ಈ ಭಾಗ ಆಗಲ್ಲ, ಇದು ಹಸೆ ಇದೆಯಲ್ಲ ಇದು ಅಗಲ ಇರಬೇಕು, ಹಿಂಗೆ ಓಳಿರ್ಬಾರ್ದು. ಆಮೇಲೆ ಈ ದಗರಿ ಭಾಗ ಬರುತ್ತಲ್ಲ ಅದು ಕೂಡ ಇದರಲ್ಲೂ ಕೂಡ ಕೆಲವೊಂದು ನಾವು ನೋಡ್ತೀವಿ, ಇದು ಇಳುಬಗ್ರಿ ಅಂತ ನೋಡ್ತೀವಿ, ಎದ್ಬಗ್ರಿ ಅಂತ ನೋಡ್ತೀವಿ, ಅದೆಲ್ಲ ತುಂಬಾ ಇದೆ. ಇದೇನು ಯಾವ ತರ ಅಂತಂದ್ರೆ ಕಲ್ತಷ್ಟು ವಿದ್ಯೆ ಇದು ಮೊಗದಷ್ಟು ನೀರು ಬಗದಷ್ಟು ಆಳ ಅಂತಾರಲ್ಲ ಹಂಗೆ, ಆ ತರ. ಹಂಗಾಗಿ ಇದರಲ್ಲಿ ಕಲಿತಾ ಇನ್ನ ಇದ್ದೇ ಇದೆ, ಕಲಿತಾ ಇದ್ರೆ ಇದರಲ್ಲಿ ಎಂಡ್ಲೆಸ್ ಅಂತ ಹೇಳ್ತಾರೆ ಆ ತರ ಅಣ್ಣ. ಇವಾಗ ನಾನು ಕೇಳಿರೋ ಪಟ್ಟಿಗೆ ದೊಡ್ಡ ಎತ್ತುಗಳು ಒಂದು ವಯಸ್ಸಿಗೆ ಬಂತಾ ಹಿಂದೆಗಡೆ ಕಾಲು ಕುತ್ಕೊಬಿಡುತ್ತೆ ಅಂತಾರೆ ಲೋಡ್ ಮಾಡಿದಾಗ. ಅದು ಇವಾಗೆ ನಾವು ಸೆಲೆಕ್ಷನ್ ಅಲ್ಲಿ ಹೆಂಗ್ ತಗೊಳ್ಳೋದು ಅದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಅಂದ್ರೆ ಹಿಂದೆಗಡೆ ಕಾಲು ವೈಟ್ ಆಯ್ತಾ ಹಿಂದೂ ಕುತ್ಕೊಬಿಡ್ತದೆ ಕೊಕ್ರೆ ಕಾಲು ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಣ್ಣ. ಸರ್ ಏನಂತಂದ್ರೆ ಆಟೋಮೆಟಿಕಲಿ ಈಗ ನಾವು ವೆಯ್ಟ್ ಜಾಸ್ತಿ ಆದಾಗ ಕಾಲು ನಂಬ್ಕತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದನ್ನ ಹೇಳೋದು. ಬಟ್ ನಾವು ನೀವು ಹೇಳೋದಲ್ಲ ಕೈ ತಿಂಡಿ ಅಂತ ಮೊದಲೇ ನೀವು ಕ್ವಶನ್ ಕೇಳಿದೆ, ಅದರಲ್ಲಿ ಪ್ರೋಟೀನ್ ವಿಟಮಿನ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಿದೆ. ಸೊ ಆ ತರ ಪ್ರೋಟೀನ್ ವಿಟಮಿನ್ ಇರುವಂತದನ್ನ
ನಾವು ತಿಂಡಿಗಳ ಜೊತೆ ನಾವು ಕೊಟ್ಕೊಂಡು ಹೋದಾಗ ಅದು ಕೂರಲ್ಲ ಕೂರಲ್ಲ ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಕೊಡಬೇಕು ಅಣ್ಣ. ಪೌಷ್ಟಿಕಾಂಶತೆ ಕೊಡಬೇಕು, ಜೊತೆಗೆ ತಿಂಡಿನೂ ನಾವು ಅದಕ್ಕೆ ಆ ಬಾಡಿಗೆ ಎಷ್ಟು ತಡೆಯುತ್ತೆ ಅದನ್ನ ನೋಡ್ಕೊಂಡು ಕೊಡಬೇಕು. ಅಷ್ಟನ್ನ ಕೊಟ್ಟಾಗ ಮಾತ್ರ ಅದು ಕುತ್ಕೊಳ್ಳಲ್ಲ, ಅದು ಅದೇ ತರದಲ್ಲಿ ಇರುತ್ತೆ, ಅದು ಲಾಂಗ್ ಲೈಫ್ ಬರುತ್ತೆ. ಅಣ್ಣ ಒಂದ್ಸತಿ ಕುತ್ಕೊಂಡ್ರೆ ರೆಡಿ ಮಾಡಕ್ ಆಗಲ್ವಣ? ಇಲ್ಲ, ಆ ತರ ಏನಿಲ್ಲ. ಈಗ ನಮ್ಗೂ ಏನು ಒಂದು, ಈಗ ನಿಮ್ಗೆ ಹುಷಾರಿಲ್ಲ, ಏನು ಈ ಟೈಮಲ್ಲಿ ನಿಮ್ಗೆ ಸುಸ್ತಾಗ್ತಾ ಇರುತ್ತೆ, ನೀವು ಇನ್ನೊಂದು ವಾರ ಆದ್ಮೇಲೆ ನೀವು ಸರಿ ಹೋಗ್ತೀರಾ. ಹೌದಣ್ಣ. ಸೊ ಅದೇ ತರದಲ್ಲಿ ಅದು ವೀಕ್ನೆಸ್ ಈಗ ಬರುತ್ತೆ. ಈ ವೀಕ್ನೆಸ್ ಬಂದಿದ್ದು ಅದನ್ನ ನಾವು ಅದಕ್ಕೆ ರೆಡಿ ಮಾಡ್ಬೇಕಂತ ಹೇಳಿ ನಾವು ಅದಕ್ಕೆ ಬೇಕಾದಂತ ನಾವು ವಿಟಮಿನ್ಸ್ ಮತ್ತೆ ಪ್ರೋಟೀನ್ ನಾವು ಕೊಟ್ಟಾಗ ಆಟೋಮೆಟಿಕಲಿ ಅದು ಇದಾಗುತ್ತೆ, ಲಿಫ್ಟ್ ಆಗುತ್ತೆ, ಕಾಲು ಎತ್ಕೊಳ್ಳುತ್ತೆ. ಸೊ ಏನ್ ತೊಂದರೆ ಇಲ್ಲ, ಸರಿ ಹೋಗುತ್ತೆ, ರೆಡಿ ಮಾಡ್ಕೋಬಹುದು. ಖಂಡಿತ. ಅಣ್ಣ ಹಳ್ಳಿಕಾರ್ ಬಗ್ಗೆ ತಿಳಿಸ್ಕೊಡಿ, ತುಂಬಾ ಖುಷಿ ಆಯ್ತು ಅಣ್ಣ. ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ದಣ್ಣ ಎಕ್ಸಿಬಿಷನ್ಗೆ, ನಮ್ಮ ದೇಸಿ ತಳಿಯಾದ ಹಳ್ಳಿಕಾರ್ ಮತ್ತು ಬಂಡೂರು ಕುರಿಗಳನ್ನ ಹಾಕೊಂಡಿದ್ದಣ್ಣ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಸ್ವಲ್ಪ ಹೇಳ್ಬೋದಣ್ಣ? ಅದು ನಾವು ನ್ಯಾಷನಲ್ ಲೆವೆಲ್ ಶೋ ಮಾಡಿದ್ವಿ, ಮಹಾರಾಷ್ಟ್ರಕ್ಕೆ ಹೋಗಿದ್ದು. ಅದು ಒಂಥರ ನಮಗೆ ಅದೊಂದು ಡ್ರೀಮ್ ಇತ್ತು, ಅದು ಒಂಥರ ಮರೆಯೋದಕ್ಕೆ ಆಗಲ್ಲ. ನಾವು ಈ ಕಡೆಯಿಂದ ಹೋಗೋದು 2 ದಿನ ಆಗಿತ್ತು, ಆ ಕಡೆಯಿಂದ ಬರೋದು 2 ದಿನ ಆಗಿತ್ತು. ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಕ್ಚುಲಿ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ವಿ, ಹಳ್ಳಿಕಾರನ ಮತ್ತು ಬಂಡೂರು ಶೀಪ್ನ, ಮತ್ತು ನಮ್ಮ ಹಳ್ಳಿಕಾರಲ್ಲಿ ಹಸುಕರು ತೊಗೊಂಡೋಗಿದ್ವಿ, ಆಮೇಲೆ ಬಿತ್ತನೆ ಓರಿನೂ ಕೂಡ ತೊಗೊಂಡೋಗಿದ್ವಿ. ಸೊ ಏನು ಅಂತಂದರೆ ನಮ್ಮ ಹಳ್ಳಿಕಾರಲ್ಲಿ ಏನೇನಿದೆ ನಾವು ಅದನ್ನೆಲ್ಲ ಅಲ್ಲಿ ತೋರಿಸ್ಬೇಕಿತ್ತು. ಎಕ್ಸಿಬಿಷನ್ ಆ ಒಂದು ಎಕ್ಸಿಬಿಷನ್ಗೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿದ್ವು. ಸೊ ಹಂಗಾಗಿ ಅದು ನ್ಯಾಷನಲ್ ಲೆವೆಲ್ ಆಗಿರೋದ್ರಿಂದ ಅಲ್ಲಿಗೆ ನಾವು ಹಳ್ಳಿಕಾರ್ ತೊಗೊಂಡೋಗಿದ್ದೆ, ಒಂದು ನಮಗೊಂಥರ ಖುಷಿ ಅಂತ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಸರ್ಕಾರ ನಮ್ಮನ್ನು ಗುರುತಿಸಿ ನಮ್ಮನ್ನು ಅಲ್ಲಿ ಕಳಿಸ್ಕೊಡ್ತಲ್ಲ, ಅದು ಅಲ್ಲಿಗೆ ಹೋಗೋ ಬರೋ ಖರ್ಚೆಲ್ಲ ಅದೇ ಗೌರ್ಮೆಂಟೇ ಅದನ್ನ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಣ್ಣ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಆದರೆ ನಮಗೆ ಏನು ಕಷ್ಟ ಅಂತಂದ್ರೆ ಟ್ರಾವೆಲ್ ಮಾಡಬೇಕಿದ್ರೆ ನಾವು ಶೋ ಪೀಸ್ ಥರನೇ ತೊಗೊಂಡು ಹೋಗ್ಬೇಕು, ಅದಕ್ಕೇನು ಡ್ಯಾಮೇಜ್ ಆಗಬಾರ್ದು. ಬರ್ತನೂ ಕೂಡ ನಾವು ಅದೇ ಥರದಲ್ಲಿ ತೊಗೊಬಂದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ 36 hours ಅಷ್ಟು ಜರ್ನಿ ಎತ್ತುಗಳು ನಿಂತಿದ್ವು. ಒಂದು ನಿಂತ್ರೆ, ಒಂದು ಕೂತ್ರೆ, ಈ ಥರದೆಲ್ಲ ಅದು ಒಂದು ನಿಂತ್ರೆ ಇನ್ನೊಂದು. ಸೊ ಹಂಗಾಗಿ ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ಕ್ಯಾರಿ ಮಾಡಬೇಕಿದ್ರೆ ನಾವೇ ಜೊತೆಲಿ ಇಟ್ಕೊಂಡು ಸರಿಗೆ ನಾವು ನಿದ್ದೆ ಕೂಡ ಮಾಡಿ ಅಲ್ಲಿಗೆ ತಗೊಂಡೋಗಿದ್ವಿ. ಅದೊಂದು ಎಕ್ಸಿಬಿಟ್ ಮಾಡಿದ್ವಿ. ಬಟ್ ಅದೊಂದು ಲೈಫ್ ಟೈಮ್ ಮೆಮೊರಿ, ತುಂಬಾ ಚೆನ್ನಾಗಿತ್ತು. ಗುರುತಿಸಿದ್ರಣ ಅಲ್ಲಿನ ಭಾಗ ಜನರು ನಮ್ಮ ಹಳ್ಳಿಕಾರದ ಲಕ್ಷಾಂತರ ಜನಕ್ಕೆ ನಮ್ಮ ಹಳ್ಳಿಕಾರ ಬಗ್ಗೆ ತಿಳ್ಕೊಂಡ್ರ ಅಂದ್ರೆ ಅಟ್ರಾಕ್ಟ್ ಆಯ್ತಾಣ ಅಂತ ಕೇಳ್ತಾರೆ. ಖಂಡಿತ ಅಟ್ರಾಕ್ಟ್ ಆಯ್ತು. ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಹೇಳಿ ಖುಷಿ ಪಟ್ರು, ಒಂದು ಹೆಮ್ಮೆ ಪಟ್ರು. ಆಮೇಲೆ ನಮಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು, ನಾವು ಒಳ್ಳೆ ಶೋ ಮಾಡಿದ್ವಿ ಅಂತ ಅನ್ನೋದು ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಫ್ ಟೈಮ್ ಮೆಮೊರಿ ಅಲ್ವಾ, ನಾವೆಲ್ಲ ಒಂಥರ ಖುಷಿ. ಯಾವಾಗ್ಲೂ ಎಲ್ಲರಿಗೂ ಸಿಗಲ್ಲ, ನಮಗೆ ಸಿಕ್ಕಿತ್ತು. ಅದನ್ನ ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನ ಪ್ರಚಾರ ನಾವು ಅದನ್ನ ಮಾಡಿದೀವಿ ಅಂತ ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಅದ್ರ ಜೊತೆಗೆ ನೀವು ಪ್ರಯಾಗ್ರಾಜ್ಗೆ ಹೋಗಿದ್ರಿ. ಪ್ರಯಾಗ್ರಾಜ್ಗೆ ಹೋಗಿ ನೀವು ಹಳ್ಳಿಕಾರದು ಬ್ಯಾನರ್ ಹಿಡಿದು ನೀವು ಅಲ್ಲಿ ಹಳ್ಳಿಕಾರ ಬಗ್ಗೆ ನೀವು ಪ್ರಚಾರ ಮಾಡಿದ್ರಿ. ಬೇರೆ ಬೇರೆ ನ್ಯೂಸ್ ಚಾನಲ್ಸಲ್ಲಿ, ಅಲ್ಲಿ ಲೋಕಲ್ ನ್ಯೂಸ್ ಚಾನಲ್ಸಲ್ಲೆಲ್ಲ ಬಂತು. ಅದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ನೋಡಿದೆ. ತುಂಬ ಅದ್ಭುತವಾಗಿ ನಿಮ್ಮ ಈ ಒಂದು ಹಳ್ಳಿಕಾರ ಬಗ್ಗೆ ಪ್ರಚಾರ ಮಾಡಿದ್ದೀರಿ. ಇದನ್ನು ಹೀಗೆ ಇಟ್ಕೊಳ್ಳಿ. ಇದು ಒಂಥರ ಇನ್ನೂ ಇನ್ಸ್ಪೈರ್ ಆಗಬೇಕು, ಇನ್ನೂ ಹೆಚ್ಚಿನ ನಿಮ್ಮಂಥ ಯುವಕರುಗಳು ಬರಬೇಕು. ಇದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ, ಒಳ್ಳೆ ಪ್ರಚಾರ ಕೊಡ್ತಾ ಇದ್ದೀರಾ. ಅದು ನೀವುಗಳು ಎಲ್ಲ ಕೈ ಜೋಡಿಸಿರೋದಕ್ಕೆ ಹಳ್ಳಿಕಾರ ಇವತ್ತು ಎಲ್ಲರಿಗೂ ರಾಷ್ಟ್ರಾದ್ಯಂತ ಹೆಸರಾಯ್ತದೆ ಅಂತ ಖಂಡಿತ ಹೆಸರಾಗ್ತಾ ಇದೆ. ಅದು ನೀವುಗಳೆಲ್ಲ ಕೈ ಜೋಡಿಸಿರೋದಕ್ಕೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಣ ನಮ್ಮಂತವ್ರನ್ನ ಗುರ್ತಿದ್ದಕ್ಕೆ ಅಣ್ಣ, ಹೊಸಬ್ರನ್ನ ಯುವಕರನ್ನ ತುಂಬ ಖುಷಿ ಆಯ್ತು ಅಣ್ಣ. ಇಲ್ಲ, ನಮ್ಮ ಉದ್ದೇಶ ಏನು ಅಂತಂತಂದ್ರೆ ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಈಗ ನಮ್ದೆಲ್ಲ ಒಂದು ಜನರೇಷನ್, ಹೌದಣ್ಣ, ನಮ್ಗಿಂತ ಈಗ ನೀವೆಲ್ಲ ನೆಕ್ಸ್ಟ್ ಜನರೇಷನ್. ಸೊ ಈಗ ನಾವೇನ್ ಮಾಡಬೇಕು, ಈಗ ನಮ್ಮ ತಂದೆಯವರೆಲ್ಲ ಈಗ ನಮ್ಮನ್ನ ಒಂದು ಲೆವೆಲ್ಗೆ ತಂದಿದ್ದಾರೆ. ಈಗ ನೆಕ್ಸ್ಟ್ ಬರುವಂತ ನೀವು ಜನರೇಷನ್ಸ್ ಏನಿದ್ದೀರಾ, ನಿಮಗೆ ನಾವು ಸಪೋರ್ಟ್ ಮಾಡಿದಾಗ ಆಟೋಮೆಟಿಕಲಿ ನೀವು ಇದನ್ನು ತಗೊಂಡು ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಇದು ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಈಗ ನೆಕ್ಸ್ಟ್ ಜನರೇಷನ್ಗೆ ನಾವು ಏನು ಮಾಹಿತಿ ಕೊಡಬೇಕು, ಸರಿಯಾದ ಮಾಹಿತಿ ಕೊಡಬೇಕು, ಖಂಡಿತವಾಗ್ಲೂ ಜನಕ್ಕೆ ತಲುಪುತ್ತೆ. ಆಮೇಲೆ ಸರಿಯಾಗಿರುವಂಥ ಕರುಗಳನ್ನ ಆಯ್ಕೆ ಮಾಡ್ತೀರಾ, ಸರಿಯಾಗಿರುವಂಥ ಎತ್ತುಗಳನ್ನ ತೆಗಿತೀರಾ, ಆವಾಗ ಇದು ಕಂಟಿನ್ಯೂಟಿ ಆಗುತ್ತೆ. ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಾವು ಲಕ್ಷಾಂತರ ರೂಪಾಯಿ ಒಂದೇ ಸರಿ ಬಂಡವಾಳ ಹಾಕಿ ನಾವು ಕೈ ಸುಟ್ಕೊಂಡು ನಾವು ಅದನ್ನು ಅದನ್ನು ತೊಗೊಬಂದು ಅದನ್ನು ಮೇಂಟೈನ್ ಮಾಡೋಕ್ಕಾಗದೆ ಏನೋ ಮಾಡಿದಾಗ ಮನೇಲಿ ಬೈತಾರೆ, ಇದಕ್ಕೆ ಇಷ್ಟು ಲಕ್ಷ ಕೊಟ್ಟು ತಂದೆ. ಹೌದು ಅಣ್ಣ, ನಾವು ಮೊದಲೇ ಸಪೋರ್ಟ್ ಇರಲ್ಲ, ಮೊದಲೇ ನಾವು ಮಾಡಿರ್ತೀವಿ. ತಪ್ಪು ಸಂದೇಶ ಕೊಡಬಾರ್ದು ಈ ಸಂದೇಶ ವಾಹಕದಲ್ಲಿ ಅಂತ ಹೇಳ್ಬೇಕಣ್ಣ, ಅಲ್ವಾ ಅಣ್ಣ? ಹೌದು, ಅದನ್ನು ನಾವು ಆ ಥರ ನಾವು ಅದನ್ನು ಮಾಡಿದಾಗ ಯುವಕರುಗಳು ಅದನ್ನು ಫಾಲೋ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಹಳ್ಳಿಕಾರ ಉಳ್ಕೊಳ್ಳುತ್ತೆ.
ಹಳ್ಳಿ ಕಾರ್ ಗ್ರೋತ್ ಆಗುತ್ತೆ. ಮುಂದಿನ ಪೀಳಿಗೆಗೂ ನಾವು ಹಳ್ಳಿ ಕಾರದ ಕ್ವಾಲಿಟೀಸ್, ಬರೀ ಹಳ್ಳಿ ಕಾರ್ ನೀಡೋದಲ್ಲ, ಹಳ್ಳಿ ಕಾರಲ್ಲಿ ಕ್ವಾಲಿಟೀಸ್ ಕಾರು ನೀಡೋದಕ್ಕೆ ಇದು ಖಂಡಿತವಾಗ್ಲೂ ಪೂರಕವಾಗಿರುತ್ತೆ. ಅಂದ್ರೆ ಅಣ್ಣ ಈ ತರ ಜಾತ್ರೆಗಳು ಎಲ್ಲ ನಡೆದ್ರೆ ಅಣ್ಣ ನಿಮಗೂ ಅಂತ ಎಲ್ಲ ಜನ ಬಂದು ಸೇರಕ್ಕೆ ಒಂಥರ ಯೂನಿಟಿ ಆದಂಗೆ ಆಗುತ್ತೆ. ಒಂದು ಯೂನಿಟಿ ಒಗ್ಗಟ್ಟು ನಮ್ಮ ಜಾತ್ರೆಯಿಂದನೂ ಉಳಿತಾ ಇದೆ, ನಮ್ಮ ಸಂಸ್ಕೃತಿನೂ ಉಳ್ದಂಗೆ ಆಗುತ್ತೆ. ಏನು ಅಂತಂದ್ರೆ ಈಗ ಕೃಷಿಗೆ ಬೇಕಾಗಿರುವಂತದ್ದು ಎತ್ತು ವಿನಿಮಯ ಮಾಡ್ಕೊಳ್ಳೋದಕ್ಕೆ, ರೈತಗಳನ್ನ ಮಾರ್ಕೊಳ್ಳೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಮೊದಲೇನಪ್ಪ, ಈಗ ಟ್ರಾಕ್ಟರ್ ಮತ್ತೆ ಟಿಲ್ಲರ್ಗಳೆಲ್ಲ ಬಂದಿದ್ದಾವೆ, ಹೌದು, ಆದ್ರೆ ಎಲ್ಲರ ಕೈಲೂ ಟ್ರಾಕ್ಟರ್ ಮತ್ತೆ ಟಿಲ್ಲರ್ ಹೌದು ಅಣ್ಣ. ಸೊ ಹಂಗಾಗಿ ಸಣ್ಣ ರೈತ ಏನ್ ಮಾಡ್ಬೇಕು, ಅವರು ಕಟ್ಟಲೇಬೇಕು, ಕೆಲಸ ಮಾಡಿಸ್ಲೇಬೇಕು. ಸೊ ಹಂಗಾಗಿ ಇದೊಂದು ಸಂದರ್ಭ. ನಮಗೆ ತಮ್ಮಂದ್ರ ಥರ ಅಣ್ಣಂದ್ರ ಥರ ಇರುವಂಥವ್ರು ಎಲ್ಲ ಕೂಡ ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಬರ್ತೀವಿ, ಒಂದು 4 ದಿನ ಸೇರ್ತೀವಿ, ಜೊತೆಲಿದ್ದು ಬೇಕು ಅಂತಂತಂದ್ರೆ ನಾವು ಎತ್ತು ತೊಗೊಳ್ತೀವಿ, ಅವ್ರಿಗೆ ಬೇಕು ಅಂತಂದ್ರೆ ನಾವು ಎತ್ತು ಕೊಡ್ತೀವಿ. ಈ ಥರ ಒಂದು ವಿನಿಮಯ ಮಾಡ್ಕೊಳ್ಳೋದಿದೆಯಲ್ಲ, ಆ ಒಂದು ಇದಾಗೋದು, ಕೊಡುವುದು ಮತ್ತೆ ತಗೊಳ್ಳೋದು ಪ್ರಕ್ರಿಯೆ ನಡೆಯುವಂಥದ್ದು ಇಂಥ ಒಂದು ಜಾತ್ರಾ ಸಂದರ್ಭಗಳಲ್ಲಿ. ಓಕೆ ಅಣ್ಣ, ಅಂದ್ರೆ ಎಲ್ಲ ರೈತರು ಒಂದಾಗಿ ನಾವು ಒಗ್ಗಟ್ಟಾಗಿ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಣ್ಣ. ಖಂಡಿತ. ಹೌದಲ್ವ ಅಣ್ಣ? ತುಂಬಾ ಖುಷಿ ಆಯ್ತು ಅಣ್ಣ, ನಿಮ್ಗೆ ನಮ್ಮನ್ನ ಗುರ್ತಿಡಿದಕ್ಕೂ ತುಂಬಾ ಖುಷಿ ಆಯ್ತು ಅಣ್ಣ. ಈ ತರ ಸಪೋರ್ಟ್ ಮಾಡ್ತಾ ಇರಿ ಅಣ್ಣ ನಮಗೂ. ನೆಕ್ಸ್ಟ್ ನೀವು ಬಂದಿದ್ದು ನಮ್ಗೆ ಸಂತೋಷ. ಬಟ್ ಪ್ರಯಾಗ್ರಾಜಲ್ಲಿ ನೀವು ಅದನ್ನ ಒಂದು ನಮ್ಮ ಹಳ್ಳಿಕಾರ್ ಬಗ್ಗೆ ಅಂತೂ ನೀವು ಇದು ಮಾಡಿದ್ದು, ಪ್ರಚಾರ ಮಾಡಿದ್ದು, ಅದ್ರ ಬಗ್ಗೆ ಅಲ್ಲಿ ಬಂದಂತ ಈ ಎಕ್ಸ್ಪೀರಿಯನ್ಸ್ ಅವ್ರು ಮಾತಾಡ್ತಾ ಇದ್ರಲ್ಲ, ಅವರು ಅಲ್ಲಿ ಗಾಯಿ ಇದನ್ನ ನಮ್ಮ ದೇಸಿ ಬ್ರೀಡರ್ ಗಾಯಿ ಇದನ್ನ ಗುರುತಿಸ್ತಾನನ್ನ ಹೇಳ್ತಾ ಇದ್ರು. ಸೊ ಅದೆಲ್ಲ ತುಂಬಾ ಖುಷಿ ಅಂತ ಅನ್ಸುತ್ತೆ. ಇದೇ ತರ ನೀವು ಮುಂದುವರಿಯಿರಿ. ಓಕೆ ಅಣ್ಣ, ನಿಮ್ಮ ಸಪೋರ್ಟ್ ಎಲ್ಲ ಮುಖ್ಯ ಅಣ್ಣ. ಯುವಕರು ಇದೇ ತರದಲ್ಲಿ ಮುಂದುವರಿಲಿ ಅಂತ ಅನ್ನೋದನ್ನ ಇಷ್ಟಪಡ್ತೀನಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ತುಂಬಾ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಸರ್.